ಇವನ್ ಹೋಮ್ ಲೋನ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಅವರಲ್ಲಿ ಯಾವುದೇ ಥರ ಸರ್ವಿಸ್ ಚಾರ್ಜ್ ಕೂಡ ನಾವು ತಗೊಳ್ಳೋದಿಲ್ಲ. ಹೋಮ್ ಲೋನಲ್ಲೂ ಕೂಡ ನಾವು ಯಾವುದೇ ಥರ ಸರ್ವಿಸ್ ಚಾರ್ಜ್ ತಗೊಳ್ಳೋದಿಲ್ಲ. ಅವರಿಗೆ ಶೋರೂಮ್ ಇಂದ ರಿಜಿಸ್ಟ್ರೇಷನ್ ಫೀಸ್ ಅಂತ ಹಾಕಿರ್ತಾರೆ. HB ಎಂಟ್ರಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಅವರಿಗೆ ಮೆನ್ಷನ್ ಮಾಡಿರ್ತಾರೆ. ಆ ರಿಜಿಸ್ಟ್ರೇಷನ್ ಫೀಸ್ನು ಕೂಡ ನಾವು ರಿವರ್ಸ್ ಮಾಡಿಸೋ ಕೆಲಸನ ನಾವು ಮಾಡ್ಕೊಡ್ತೀವಿ. 200% ನಾವು ಏನು ಹೇಳ್ತಾ ಇದ್ದೀವಿ, ಯಾವುದೇ ಥರದ ಖಾತಾ ಇರ್ಬೋದು ಸರ್, ನೀವು ಹೇಳ್ದಂಗೆ ಎ ಖಾತಾ, ಬಿ ಖಾತಾ, ಗ್ರಾಮ್ ಠಾಣ, ವಿ ಖಾತಾ, ಯಾವುದೇ ಥರದ ಖಾತಾ ಇದ್ರೂ ಕೂಡ ನಾವು 100% ನಾವು ಮಾಡ್ಕೊಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೋನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವಾಗಿನ ಕಾಲದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತೊಗೊಬೇಕು, ಏನಾದರೂ ಕೂಡ ಒಂದು ಪರ್ಸೆಂಟೇಜ್ ಅಂತ ನಾವು ಲೋನ್ ಮಾಡೇ ಮಾಡ್ತೀವಿ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಲೋನ್ ಅನ್ನೋದು ಈ ಕಾಲದಲ್ಲಿ ಬೇಕೇ ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಆ ಲೋನು ಒಂದು ಸುಲಭವಾಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಯಾಕಂತಂದರೆ ನಾವು ದುಡಿಯೋದ್ರಲ್ಲೇ ತುಂಬ ಬ್ಯುಸಿ ಇರ್ತೀವಿ. ಸ್ವಲ್ಪ ಈಸಿಯಾಗಿ ನಮಗೆ ಲೋನ್ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಅದುವೇ ಲೋನ್ಸ್ ಗೇಟ್. ಆ್ಯಂಡ್ ಲೋನ್ಸ್ ಗೇಟ್ ಕಡೆಯಿಂದ ರವಿಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಖಂಡಿತ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಕ್ವಶನ್ ಒಂದೇನೆ, ಲೋನ್ಸ್ ಗೇಟಲ್ಲಿ ಮುಂಚೆನೂ ಬಂದಿದ್ದೀನಿ, ವಿಡಿಯೋ ಮಾಡಿದ್ದೀವಿ, ಜನರಿಗೆ ಸರ್ವಿಸ್ ಕೊಟ್ಟಿದ್ದೀರಾ. ಫಸ್ಟ್ ನಮ್ಮ ವಿಡಿಯೋದಿಂದ ರೆಸ್ಪಾನ್ಸ್ ಯಾವ ಥರ ಇತ್ತು, ಎಲ್ಲೆಲ್ಲಿಂದ ಕಾಲ್ ಮಾಡಿದ್ರು, ಯಾವ್ಯಾವ ರೀತಿ ಲೋನ್ ಕೊಟ್ರಿ? ನಿಮಗೆ ಧನ್ಯವಾದ ತಿಳಿಸ್ಬೇಕು. ಯಾಕೆ ಅಂತಂದರೆ ಅಕ್ರಾಸ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಕಾಲ್ಸ್ಗಳು ಬರ್ತಾ ಇದೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಆಟೋ ಓಡಿಸೋದಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡೋರಾಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಇದು ಯಾವುದೇ ಒಂದು ಸ್ಥಳ ಅಂತ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಸ್ಗಳು ಮಾಡ್ತಾ ಇದ್ದಾರೆ, IT ಪೀಪಲ್ ಎಲ್ಲ ಮಾಡ್ತಾರೆ, IT ಪೀಪಲ್ಸ್ಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಹೋಮ್ ಲೋನ್ ಕೇಳ್ಕೊಂಡು ಮಾಡ್ತಾ ಇದ್ದಾರೆ, ಪರ್ಸನಲ್ ಲೋನ್ ಕೇಳಿ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಒಂದು ಡ್ರಾಬ್ಯಾಕ್ ನಾವು ಇಲ್ಲಿ ಫೇಸ್ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಸ್ವಲ್ಪ ನಂಗೆ ಪರ್ಸನಲ್ ಲೋನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಆ ಪರ್ಸನಲ್ ಲೋನು ಅವ್ರಿಗೆ ಏನಂದರೆ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಸೊ ಮನೇಲೇ ಟೈಲರಿಂಗ್ ಶಾಪ್ ಇಟ್ಕೊಂಡಿರ್ತಾರೆ, ನಂಗೆ ಪರ್ಸನಲ್ ಲೋನ್ ಬೇಕು ಅಂತ ಕೇಳ್ತಾರೆ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಯಾರೇ ಪರ್ಸನಲ್ ಲೋನ್ ತೊಗೋಬೇಕು ಅಂತಂದರೆ ಅವ್ರು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಅವರಿಗೆ ಸ್ಯಾಲ್ರಿ ಅಕೌಂಟ್ ಕ್ರಿಯೇಟ್ ಆಗ್ತಾ ಇರಬೇಕು. ಆ ಕಂಪ್ನಿಯಿಂದ ಅವರಿಗೆ ಸ್ಯಾಲ್ರಿ ಸ್ಲಿಪ್ ಅಂತ ಸಿಗ್ತಾ ಇರಬೇಕಾಗುತ್ತೆ. ಅವ್ರು ಮಿನಿಮಮ್ ವಿಂಟೇಜು ಅಟ್ಲೀಸ್ಟು 6 ಮಂತ್ಸ್ ಅಥವಾ 1 ಇಯರಿಂದನಾದರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾಗುತ್ತೆ. ಯಾಕೆಂದರೆ ನಾವು ಯಾವುದೋ ಒಂದು ಕಂಪ್ನಿಗೆ ನಾವು ಲೋನ್ ಪ್ರೊಸೆಸ್ ಮಾಡಬೇಕಾದ ಸಂದರ್ಭದಲ್ಲಿ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಕೇಳ್ತೀವಿ. ಆ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಅವ್ರ ಅಕೌಂಟ್ಗೆ ಆ ಕಂಪ್ನಿಯಿಂದ ಸ್ಯಾಲ್ರಿ ಕ್ರೆಡಿಟ್ ಆಗಿರಬೇಕಾಗುತ್ತೆ. ಎಕ್ಸಾಂಪಲ್, ನಿಮಗೆ ಆ ಕಂಪ್ನಿ ಅಕೌಂಟಲ್ಲಿ ಆ ಕಂಪ್ನಿ ಓನರೇ ಏನಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿದರೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಸೊ ಅವ್ರಿಗೆ ಕಂಪ್ನಿ ಅಕೌಂಟಿಂದನೇ ಸ್ಯಾಲ್ರಿ ಕ್ರೆಡಿಟ್ ಆಗಿರಬೇಕಾಗುತ್ತೆ. ನಾವು ಹೇಳಿದ್ವಿ ಅವ್ರಿಗೆ ಮಿನಿಮಮ್ ಸ್ಯಾಲ್ರಿ ನಮಗೆ 16,000 ಅಥವಾ 20,000 ಇದ್ರೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದು. ಅಫ್ಕೋರ್ಸ್ ಈಗಲೂ ಕೂಡ ನಾವು ಅದನ್ನು ಮಾಡಿಕೊಡ್ತೀವಿ. ಬಟ್ ಪ್ರಾಬ್ಲಮ್ ಏನಂತಂದರೆ, ಕೆಲವರಿಗೆ ಗ್ರಾಸ್ ಸ್ಯಾಲ್ರಿ ಬಂದು 16,000 ಇರುತ್ತೆ, ಅವ್ರಿಗೆ ನೆಟ್ ಕ್ರೆಡಿಟ್ ಆಗ್ತಾ ಇರೋದು ಬಂದು 13,000 14,000 ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಥರದ ಕಾಲ್ಸು ತುಂಬಾ ನಮಗೆ ಬಂದಿದೆ ಕೂಡ. ಸೊ ಅಂಥವ್ರಿಗೆ ನಾವು ತುಂಬ ಜನಕ್ಕೆ ಮಾಡ್ಕೊಡೋಕೆ ಆಗಿಲ್ಲ ಕೂಡ. ಸೊ ಅದಕ್ಕೆ ನಾವು ಕ್ಷಮೆನೂ ಕೇಳ್ತೀನಿ. ಬಟ್ ಅವ್ರಿಗೆ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಸೊ ಪರ್ಸನಲ್ ಲೋನ್ ಸಿಗಲಿಲ್ಲ ಅಂತ ಕಾರಣಕ್ಕೆ ಅವ್ರೇನು ಇದು ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ, ಹೋಮ್ ಲೋನ್ ಕೂಡ ಮಾಡ್ಕೊಡ್ತೀವಿ. ಹೋಮ್ ಲೋನ್ ಅಂದರೆ ಏನು, ಈಗ ಅವ್ರ ಆಲ್ರೆಡಿ ಸ್ವಂತ ಮನೆ ಇದೆ. ಸೊ ಮನೆ ಮೇಲೆ ಕೂಡ ನಾವು ಫಂಡಿಂಗ್ ಮಾಡ್ಬೋದು, ಖಂಡಿತ. ಸೊ ಏನಂತಂದರೆ, ಈಗ ಸ್ಯಾಲ್ರಿ ನಾವು ಏನು ಹೇಳಿದ್ರೆ ಪರ್ಸನಲ್ ಲೋನ್ ಬೇಕು ಅಂತಂದರೆ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇರಬೇಕಾಗತ್ತೆ. ಸೊ ಮತ್ತು ಅವರಿಗೆ ಸ್ಯಾಲ್ರಿ ಸ್ಲಿಪ್ಪು ಸಿಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಹೋಮ್ ಲೋನ್ ಅಂತ ಸಂದರ್ಭದಲ್ಲಿ ನಾವು ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅಂದರೆ ಹೋಮ್ ಲೋನ್ ಅಂತಂದರೆ ನಾನು ಹೇಳ್ತಾ ಇರೋದು ಇವನ್ ಮನೆ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಅಥವಾ ಅವ್ರ ಮನೆ ಮೇಲೆ ನಾವು ಮಾರ್ಟ್ಗೇಜ್ ಲೋನ್ ಕೊಡುವಂಥ ಸಂದರ್ಭದಲ್ಲಿ ಈ ಕ್ರೈಟೀರಿಯಾನ ನಾವು ಕೇಳೋದಿಲ್ಲ. ಯಾವ ಕ್ರೈಟೀರಿಯಾ, ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗಬೇಕು, ಸೊ ಸ್ಯಾಲ್ರಿ ಸ್ಲಿಪ್ಪೇ ಸಿಗಬೇಕು ಅಂತ ನಾವು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸೊ ನಾವಿಲ್ಲಿ ಏನಪ್ಪ ಅಂತಂದರೆ, ಈವನ್ ನಿಮ್ಮ ಸ್ಯಾಲ್ರಿ ಅಂದರೆ ಕ್ಯಾಶ್ ಸ್ಯಾಲ್ರಿ ಸಿಗ್ತಾ ಇದ್ರು ಕೂಡ, ಅಥವಾ ಆಟೋ ಓಡಿಸ್ತಾ ಇರೋರು ಕೂಡ, ಸೊ ಯಾವುದೇ ಈಗ ಟೈಲರಿಂಗ್ ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ರಿ ಅಂತಲೂ ಕೂಡ ನಿಮ್ಮಂಥವ್ರಿಗೆ ನಿಮ್ಮ ಓನ್ ಹೌಸ್ ಇದೆ ಅಂತಂದರೆ ನಿಮಗೆ ಮಾರ್ಟ್ಗೇಜ್ ಲೋನ್ ಮಾಡ್ಕೊಡ್ಬೇಕಂತ ಸೊ ನಾವು ಅವ್ರಿಗೆ ಫಂಡಿಂಗ್ ಮಾಡ್ಬೋದು. ಸೊ ಅವ್ರಿಗೆ ನಾವು ಪರ್ಸನಲ್ ಲೋನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಪರ್ಸನಲ್ ಲೋನ್ ಎಲ್ಲರೂ ಒಂದೇನು ಅರ್ಥ ಮಾಡ್ಕೋಬೇಕಂತಂದರೆ, ನಮಗೆ ಫೋನ್ ಮಾಡೋಕ್ಕೂ ಮುಂಚೆ ಅವ್ರಿಗೆ ಪರ್ಸನಲ್ ಲೋನ್ ಅಂತಂದರೆ ಅವ್ರ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇರಬೇಕು ಅಕೌಂಟಿಗೆ. ಅದು ಕಂಪನಿಯಿಂದನೇ ಅವ್ರ ಸ್ಯಾಲ್ರಿ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಾಗುತ್ತೆ. ಮತ್ತು ಅವ್ರ ಸ್ಯಾಲ್ರಿ ಸ್ಲಿಪ್ನ ಕಂಪ್ನಿಯಿಂದ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದು ಮಿನಿಮಮ್ 6 ಮಂತ್ಸ್ ಅಥವಾ 1 ಇಯರಿಂದನಾದರೂ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾಗತ್ತೆ. ಸೊ ಈಗ ರೀಸೆಂಟಾಗಿ 2 ಮಂತ್ಸ್ ಆಗಿರುತ್ತೆ ಜಾಯ್ನ್ ಆಗಿ, ಅವ್ರಿಗೆ ಎಲಿಜಿಬಿಲಿಟಿ ಇರಲ್ಲ. ಸೊ ಇವ್ರಿಗೆ ನಾವು ಲೋನೇ ಸಿಗಲ್ವಾ? ಇಲ್ಲ, ಲೋನ್ ಸಿಗುತ್ತೆ. ಸೊ ಕ್ಯಾಶ್ ಸ್ಯಾಲ್ರಿ ಇರೋರ್ಗೆ ಹಂಗಾದ್ರೆ ಲೋನೇ ಕೊಡೋಕ್ಕಾಗಲ್ವಾ? ಆ ಥರ ಏನಿಲ್ಲ, ಖಂಡಿತ ನಾವು ಮಾಡಿಕೊಡ್ತೀವಿ. ಯಾವ ಸಂದರ್ಭದಲ್ಲಿ ಅವ್ರು ಏನಾದರೂ ಮನೆ ಪರ್ಚೇಸ್ ಮಾಡ್ತಾ ಇದೀವಿ ಅಥವಾ ಮನೆ ಮೇಲೆ ಲೋನ್ ಬೇಕು ಅಂತಂದಾಗ ಖಂಡಿತ ನಾವು ಸೆಕ್ಯೂರ್ಡ್ ಲೋನ್ನ ಮಾಡ್ಬೋದು. ಅನ್ಸೆಕ್ಯೂರ್ಡ್ ಅಂದರೆ ಈ ಥರ ಪರ್ಸನಲ್ ಲೋನ್ ಇದನ್ನು ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ನ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ಕ್ರೈಟೀರಿಯಾದಲ್ಲಿ ಒಂದು ಕ್ವಶನ್ ಇದೆ. ಲೈಕ್ ಲಾಸ್ಟ್ ವಿಡಿಯೋ ಮಾಡಿದಾಗ ಯಾವ ಊರಿಂದ ಕಾಲ್ ಬಂತು ನಿಮಗೆ, ಎಲ್ಲೆಲ್ಲಿಂದ ಕಾಲ್? ಸರ್, ಅಕ್ರಾಸ್ ಬೀದರಿಂದ ಚಾಮರಾಜನಗರ ತನಕನೂ ನಮ್ಗೆ ಕಾಲ್ಸ್ ಬಂದಿದೆ. ಸೊ ನಾವು ನಿಮಗೆ ಇನ್ನೊಂದು ಏನು ಹೇಳ್ತಂದ್ರೆ, ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ದಿನಕ್ಕೆ ನಮಗೆ 100 ಕಾಲ್ಸ್ಗಳು
ಬರುತ್ತೆ. ಹೌದಾ? ಆ 100 ಕಾಲ್ಸ್ ಅಲ್ಲಿ ನಾವು ಕೆಲವೊಂದು ಅಟೆಂಡ್ ಮಾಡಕ್ ಆಗದೇನೂ ಇರ್ಬೋದು, ಅದಕ್ಕೆ ನಾವು ಕ್ಷಮೆ ಇರಲಿ. ಬಟ್ ನಮ್ಮ ಏನು ಸ್ಟಾಫ್ ಇದ್ದಾರೆ ಅವರು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಈ ಪರ್ಸನಲ್ ಲೋನ್ಸ್ ಕೇಳಿದಂಥವ್ರೆ ಜಾಸ್ತಿ ಜಾಸ್ತಿ ಕೊಡ್ತೀವಿ. ಆಮೇಲೆ ಬಿಸ್ನೆಸ್ ಕೇಳ್ಕೊಂಡು ಯಾರಾದರೂ ಫೋನ್ ಮಾಡಿದ್ರಾ? ಹಾಂ, ಖಂಡಿತ. ಈವನ್ ಬಿಸ್ನೆಸ್ ಲೋನಲ್ಲೂ ಇಲ್ಲೂ ಕೂಡ ನೀವು ಕೇಳಿದ್ದು ಒಂದು ಒಳ್ಳೆ ಪಾಯಿಂಟ್. ಬಿಸ್ನೆಸ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನ ನಾವು ಅನ್ಸೆಕ್ಯೂರ್ಡ್ ಲೋನ್, ಈವನ್ ಬಿಸ್ನೆಸ್ ಲೋನ್ ಕೂಡ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರೀತೀವಿ. ಬಿಸ್ನೆಸ್ ಲೋನ್ ಅಲ್ಲಿ ನಮಗೆ ಮಿನಿಮಮ್ 2 to 3 years IT ರಿಟರ್ನ್ಸ್ ಬೇಕಾಗುತ್ತೆ, ಮತ್ತೆ 2 years ಮಿನಿಮಮ್ ವಿಂಟೇಜ್ ಬೇಕಾಗುತ್ತೆ. ಅಂದ್ರೆ ಈಗ 6 months ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರು ಯಾರು ಇದ್ರೆ ಮಾಡ್ಲಿಕ್ಕೆ ಬರಲ್ಲ. ಸೊ ಮಿನಿಮಮ್ ಅವ್ರದ್ದು ನಮಗೆ 2 years ವಿಂಟೇಜ್ ಇರಬೇಕಾಗುತ್ತೆ. ಅಂದ್ರೆ GST ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಅವ್ರು ಯಾವ್ದಾದ್ರು ಫುಡ್ ಲೈಸೆನ್ಸ್ ತಗೊಂಡಿರ್ಬೋದು, ಅಂದ್ರೆ ಯಾವ್ದಾದ್ರು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇರ್ಬೋದು, ಅಥವಾ ಇನ್ನೇನಾದ್ರು ಏಜೆನ್ಸಿ ತಗೊಂಡು ವರ್ಕ್ ಮಾಡ್ತಿರ್ತಾರೆ. ಅಲ್ಲಿ ನಾವೇನ್ ಮಾಡ್ತೀವಿ, ಅವರ ಲೈಸೆನ್ಸ್ ಆಧಾರದ ಮೇಲೆ, ಅಂದ್ರೆ GST ಇದ್ರೆ ಮಾತ್ರ ಅಂತಲ್ಲ, ಎನಿ ಲೈಸೆನ್ಸ್ ಅವ್ರ ಹೋಲ್ಡರ್ಸ್ ಏನಾದರೂ ಆಗಿದ್ರೆ ಆ ಲೈಸೆನ್ಸ್ ಆಧಾರದ ಮೇಲೆ ಅದು 2 years ವಿಂಟೇಜ್ ಇರಬೇಕಾಗುತ್ತೆ. ಆ ವಿಂಟೇಜ್ ಮೇಲೆ ಮತ್ತೆ 2 years IT ರಿಟರ್ನ್ಸ್ ಇರಬೇಕು, 1 year ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು, ಅದಕ್ಕೆ ಆದಂಥ ಮಿನಿಮಮ್ ಟರ್ನ್ ಓವರ್ಸ್ ಇರಬೇಕು. ಈ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನಾವೇನು ಮಾಡ್ತೀವಿ, ಬಿಸ್ನೆಸ್ ಲೋನ್ನ ಫಂಡ್ ಮಾಡಬಹುದು. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಹೊಸ ಕಾರ್ ತಗೊಳ್ಳೋದಕ್ಕೂ ಲೋನ್ ಇದೆ, ಯೂಸ್ ಕಾರ್ ತಗೊಳ್ಳೋದಕ್ಕೂ ಲೋನ್ ಇದೆ. ಇಲ್ಲ, ನಿಮ್ಮ ಹತ್ರ ಒಂದು ಕಾರ್ ಇದೆ, ಅರ್ಜೆಂಟಾಗಿ ಲೋನ್ ಬೇಕು, ಕಾರನ್ನು ಕೂಡ ಪ್ಲೆಜ್ ಮಾಡಿ ತಗೋಬಹುದು ಅಂತ, ಆ ರೀತಿ ಲೋನ್ಗಳೇನಾದ್ರು? 100% ಸರ್. ನಮಗೆ ಆಕ್ಚುಲಿ ಮೇನ್ ನಾವು ನಿಮಗೆ USP ಹೇಳ್ಬೇಕಂತಂದ್ರೆ, ಈಗ ಹೊಸದಾಗಿ ಇಡೀ ಕರ್ನಾಟಕದಲ್ಲಿ ಇದನ್ನ ಯಾರೂ ಸ್ಟಾರ್ಟ್ ಮಾಡಿಲ್ಲ. ಸೊ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಯಾರೇ ಹೊಸ ಕಾರ್ ತಗೋತಾ ಇದ್ರೆ ಅಂತವ್ರಿಗೆ ನಾವು ಯಾವುದೇ ತರದ್ದು ಸರ್ವಿಸ್ ಫೀಸ್ ನಾವು ತಗೊಳ್ಳಲ್ಲ. ಈವನ್ ಅವ್ರಿಗೆ ಅಂತಲ್ಲ, ಯಾರಿಗೂ ನಾವು ಸರ್ವಿಸ್ ಫೀಸ್ ಚಾರ್ಜ್ ಮಾಡಲ್ಲ. ಸರ್ವಿಸ್ ಚಾರ್ಜ್ ಇಲ್ಲ. ನಮ್ಮ ಲೋನ್ಸ್ ಗೇಟ್ ಅಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಕಸ್ಟಮರ್ಸ್ ಗಳಿಗೆ ಸೇವೆನ ಕೊಡ್ತೀವಿ. ದ ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ಕಸ್ಟಮರ್ಸ್ ಗಳು ನ್ಯೂ ಕಾರ್ ಅಂತ ತಗೊಳ್ಳೋಂಥ ಸಂದರ್ಭದಲ್ಲಿ ಅವರಿಗೆ ಶೋರೂಮ್ ಇಂದ ರಿಜಿಸ್ಟ್ರೇಷನ್ ಫೀಸ್ ಅಂತ ಹಾಕಿರ್ತಾರೆ. HB ಎಂಟ್ರಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಅವ್ರಿಗೆ ಮೆನ್ಷನ್ ಮಾಡಿರ್ತಾರೆ. ಆ ರಿಜಿಸ್ಟ್ರೇಷನ್ ಫೀಸ್ ಕೂಡ ನಾವು ರಿವರ್ಸ್ ಮಾಡಿಸೋ ಕೆಲಸನ ನಾವು ಮಾಡ್ಕೊಡ್ತೀವಿ. ರಿವರ್ಸ್ ಮಾಡಿಸೋದು ವಾಪಸ್ ನಾವು ಅವ್ರಿಗೆ ಕ್ಯಾಶ್ ಮುಖಾಂತರನೇ ನಾವು ಅದನ್ನ ರಿವರ್ಸ್ ಮಾಡ್ತೀವಿ. ನಾವು ಕಾರ್ ತಗೊಂಡಾಗ ಯಾರು ಕೊಡ್ತಿಲ್ಲ ಸರ್. ಸೊ ನಾವು ಅದಕ್ಕೆ ನಾವು ಈಗ ನಿಮ್ಮ ವಾಹಿನಿ ಮುಖಾಂತರ ಈ ಕ್ಷಣದಿಂದ ನಾನು ನಿಮ್ಗೆ ಅದು ಎಲ್ಲ ಕರ್ನಾಟಕ ಜನತೆಗೂ ನಾನು ಅದನ್ನ ಹೇಳಕ್ ಇಷ್ಟಪಡ್ತೇನೆ. 100%. ಅದು ನಿಮ್ಗೆ ಅದು 3000 ಆಗಿರ್ಬೋದು, 5000 ಆಗಿರ್ಬೋದು, ನಿಮ್ಮ ಇನ್ವಾಯ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ, ಪ್ರೊಫಾರ್ಮಾ ಇನ್ವಾಯ್ಸ್ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಅದ್ರ HB ಎಂಟ್ರಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು. ಸೊ ಅಂತ ಒಂದು ಏನು ಅವರು ಲೋನ್ ಮುಖಾಂತರ ಹೋಗ್ತಿದ್ರೆ ನಾನು ಹೇಳ್ತೀನಿ. ಸೊ ಲೋನ್ ಮುಖಾಂತರ ನಮ್ಮ ಕಡೆಯಿಂದ ಲೋನ್ಸ್ ಗೇಟ್ ಇಂದ ನಮ್ಮ ಕಡೆಯಿಂದ ಲೋನ್ ಏನಾದ್ರೂ ಮುಖಾಂತರ ತಗೊಂಡಂತ ಸಂದರ್ಭದಲ್ಲಿ ಈ ಫೀಸ್ ನ ರಿವರ್ಸ್ ಮಾಡೋ ಕೆಲಸನ ನಾವು ಖಂಡಿತ ಮಾಡ್ಕೊಡ್ತೀವಿ. 100%. ಇದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ಸ್ ಬೇಕಾಗಿರೋದು ಒಂದು ಒಳ್ಳೆ ಬ್ಯಾಂಕ್ ಅಲ್ಲಿ ಒಂದು ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿಸುವಂತ ಕೆಲಸ. ಸೊ ಕಸ್ಟಮರ್ಸ್ ಏನ್ ಮಾಡ್ತಿರ್ತಾರೆ, ಶೋರೂಮ್ಗೆ ಹೋಗ್ತಾರೆ, ಶೋರೂಮ್ ಅಲ್ಲಿ ಕಾರ್ ನೋಡ್ತಾರೆ, ಅದಾದಂತ ಸಂದರ್ಭದಲ್ಲಿ ಶೋರೂಮ್ ಅವ್ರು ಸಜೆಸ್ಟ್ ಮಾಡಿದಂತ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಅವ್ರು ಲೋನ್ ತಗೋತಾರೆ. ಬಟ್ ನಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವರ ಪ್ರೊಫೈಲ್ ಅನ್ನ ನಾವು ಚೆಕ್ ಮಾಡ್ತೀವಿ. ಎಕ್ಸಾಂಪಲ್, ಕಸ್ಟಮರ್ ಏನಾದ್ರು ಕ್ಯಾಟೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ, ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ನ ಇದ್ದಾರಾ, ಅಥವಾ ಇನ್ನೇನಾದ್ರೂ ನಾರ್ಮಲ್ ಆಗಿ ವರ್ಕ್ ಮಾಡ್ತಾರೆ, ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು. ಅವರ ಸಿಬಿಲ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅವರ ಸಿಬಿಲ್ಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಅನ್ನೋದು ನಾವು ಹೇಳ್ತೀವಿ. ಎಕ್ಸಾಂಪಲ್, ನಾವು ಅದು ಫ್ಲೋಟಿಂಗ್ ಅಂದ್ರೆ ಏನು ಅಥವಾ ಫಿಕ್ಸೆಡ್ ಅಂತ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್, ಇದನ್ನ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಬ್ಯಾಂಕಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಮತ್ತೆ ನೀವು ಯಾವ ಬ್ಯಾಂಕಲ್ಲಿ ರೇಟ್ ಆಫ್ ಅಂದ್ರೆ ಲೋನ್ ತಗೊಂಡಂತ ಸಂದರ್ಭದಲ್ಲಿ ಪಾರ್ಟ್ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಅವ್ರಿಗೆ. ಸೊ ಅದು ಎಷ್ಟೋ ಕಸ್ಟಮರ್ಸ್ ಗೊತ್ತಿರಲ್ಲ. ಈಗ ಹೆಂಗ ಎಕ್ಸಾಂಪಲ್, ನೀವು 7 years ಲೋನ್ ತಗೊಂಡಿರ್ತೀರಾ, 7 years ತನಕ ಕಟ್ಕೊಂತಾ ಬರ್ತಿರ್ತೀರಾ. ನಾವೇನ್ ಮಾಡ್ತೀವಿ ಅವ್ರಿಗೆ, ಸೊ ನೀವು ಇನ್ಸ್ಟೆಡ್ ಆಫ್ 7 years ಕಟ್ಟೋದ್ರ ಬದಲು, ಸೊ ನಿಮಗೆ ಆ ದುಡ್ಡು ಅಮೌಂಟ್ ಸಿಕ್ಕಂತ ಸಂದರ್ಭದಲ್ಲಿ ಈ 7 years ಬದಲು ನೀವೇನ್ ಮಾಡಿ, ಈಗ 1 ವರ್ಷ ಆಗಿರುತ್ತೆ ಲೋನ್ ತಗೊಂಡು, ಅದಾದ ನಂತರ ಅವ್ರಿಗೆ ಯಾವುದೋ ಒಂದು 50,000 ಸಿಗ್ಬೋದು, ಅಥವಾ ಒಂದು 70,000 ಸಿಗ್ಬೋದು, ಅಥವಾ 1 ಲಕ್ಷ ಸಿಗ್ಬೋದು. ಬೇಡ, ನಾವು 40,000ನೇ ಸಿಗ್ಬೋದು ಅಂತ ಇಟ್ಕೊಳ್ಳೋಣ. ಆ ಅಮೌಂಟ್ನ ಅವರು ಪಾರ್ಟ್ ಪೇಮೆಂಟ್ ಮಾಡೋ ಮುಖಾಂತರ ಅವ್ರದ್ದು ಏನು ಲೋನ್ ಅಮೌಂಟ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆ ಪಾರ್ಟ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಯಾವುದೇ ಥರದ ಚಾರ್ಜಸ್ ಇರಲ್ಲ. ಸೊ ಯಾವ ಬ್ಯಾಂಕಲ್ಲಿ ತಗೊಂಡ್ರೆ ನಿಮ್ಗೆ ಈ ಥರದ ಆಪ್ಷನ್ಸ್ ಇರುತ್ತೆ. ಸೊ ಮತ್ತೆ ನೀವು ಯಾವಾಗ ಇದನ್ನ ಸಂದರ್ಭದಲ್ಲಿ ತಗೊಬೋದು, ಇದಿಷ್ಟು ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಮುಖಾಂತರ ಸೊ ಅವ್ರಿಗೆ ಕಸ್ಟಮರ್ಸ್ಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಬೆಸ್ಟ್ ಏನು ಸರ್ವಿಸಸ್ ಏನಿರುತ್ತೋ ಯಾವ ಬ್ಯಾಂಕಲ್ಲಿ ಏನು ಕೊಡ್ತಾರೋ ಅದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಅಲ್ಲಿ. ಆಮೇಲೆ ನಾವು ಇದನ್ನ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ, ಇಟ್ಸ್ ಅ ಮ್ಯಾಟರ್ ಆಫ್ 24 to 48 hours ಅಲ್ಲಿ ನಾವು ಅವ್ರಿಗೆ ಅಪ್ರೂವಲ್ ಕೊಡ್ತೇವೆ. ಖಂಡಿತ ಇಲ್ಲ, ವರ್ಕಿಂಗ್ ಅವರ್ಸ್ ಅಲ್ಲಿ. ಎಕ್ಸಾಂಪಲ್, ಅವರು ಮಂಡೇ ವರ್ಕಿಂಗ್ ಅವರ್ಸ್ ಅಲ್ಲಿ ನಮಗೆ 100% ಡಾಕ್ಯುಮೆಂಟ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಬೈ EOD ಒಳಗಡೆ ನಾವು ಎಂಡ್ ಆಫ್ ದ ಡೇ ಒಳಗಡೆ ಅವ್ರಿಗೆ ಸ್ಯಾಂಕ್ಷನ್ ಕೊಡ್ಸೋ ಕೆಲಸನೂ ನಾವು ಮಾಡ್ತೀವಿ. ಕಸ್ಟಮರ್ ಇನ್ನೇನು ಬೇಕಿಲ್ಲ, ಒಂದು ಬ್ಯಾಂಕಲ್ಲಿ ಲೋನ್ ತಗೋತೀವಿ ಅಂತಂದ್ರೆ ಯಾವ ಬ್ಯಾಂಕಲ್ಲಿ ನಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಸೊ ನನ್ಗೆ ಇಲ್ಲೇನಾದ್ರೂ ಬೆಸ್ಟ್ ಇನ್ನೇನಾದ್ರೂ ಆಫರ್ಸ್ ಏನಾದ್ರು ಸಿಗುತ್ತಾ, ಇದು ಬಿಟ್ರೆ ನನ್ನ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾವು ಕೂಡ ಅವರಿಗೆ ಇದನ್ನೆಲ್ಲ ನಾವು ಪ್ರೊಸೆಸ್ ಮಾಡ್ಕೊಡ್ತೀವಿ ಸರ್, ನಮ್ಗೆ ಚಾರ್ಜಸ್ ಖಂಡಿತ ಇಲ್ಲ. ಸೊ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಸರ್ವಿಸ್ ಕೊಡ್ತಾ ಇದೀವಿ. ಮೋರ್
ಮೋರೋವರ್ ನಮ್ಮ ಕಡೆಯಿಂದನೇ ಅವ್ರಿಗೆ ಅಮೌಂಟ್ ರಿವರ್ಸ್ ಮಾಡ್ತಾ ಇದೀವಿ. ಐ ಥಿಂಕ್ ಕಸ್ಟಮರ್ಸ್ಗೆ ಇದು ಇದಕ್ಕಿಂತ ಇನ್ನೇನು ಬೇಕಿಲ್ಲ. ಇಲ್ಲೊಂದು ಕ್ವಶನ್ ಇದೆ, ಹೊಸ ಕಾರ್ ಅಂತ ಹೇಳ್ತಾ ಇದ್ದೀರಾ, ತುಂಬಾ ಜನ ಹೊಸ ಕಾರ್ ತಗೊಳ್ಳಲ್ಲ, ಯೂಸ್ಡ್ ಕಾರ್ ಕೂಡ ತಗೊಂತಾರೆ. ಈ ಆಫರ್ ನೀವು ಹೇಳಿದ್ರಲ್ಲ, ರಿಜಿಸ್ಟ್ರೇಷನ್ ರಿವರ್ಸ್ ಮಾಡಿಸೋದು, ಹೈಪೋಥಿಕೇಶನ್ ಚಾರ್ಜಸ್ ಅನ್ನ ರಿವರ್ಸ್ ಮಾಡಿಸೋದು, ಅಥವಾ ಫ್ರೀ ಆಗಿ ನೀವು ಮಾಡಿಸ್ಕೊಡ್ತಾ ಇದ್ರೆ, ಇದು ಯೂಸ್ಡ್ ಕಾರ್ಗೂ ಆಗತ್ತಾ? 200% ಎಕ್ಸಾಕ್ಟ್ಲಿ. ಈಗ ಹೊಸ ಕಾರ್ ಎಷ್ಟು ಜನ ತಗೋತಾರೋ ಅದೇ ರೀತಿ ಯೂಸ್ ಕಾರ್ ತಗೊಳ್ಳೋರ ಸಂಖ್ಯೆನೂ ಕೂಡ ಜಾಸ್ತಿನೇ ಇದೆ. ಸೊ ಇವ್ರಿಗೆ ಇದಕ್ಕಿಂತ ನಾವು ಇನ್ನೂ ಹೆಚ್ಚು ಅನುಕೂಲನ ಮಾಡ್ಕೊಡ್ತೀವಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಯೂಸ್ ಕಾರ್ನ ನಾವು ಈಗ ನಾನು ಹೇಳಿದ ಇಷ್ಟು ವಿಚಾರ ಕೂಡ ಅಕ್ರಾಸ್ ದಿ ಕರ್ನಾಟಕ ಸರ್ವಿಸ್, ಓನ್ಲಿ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಅಂತ, ಕರ್ನಾಟಕ ಬೀದರಿಂದ ಚಾಮರಾಜನಗರದಲ್ಲಿ ಇರ್ತಕ್ಕಂಥ. ಸೊ ಅವ್ರು ಯಾರೇ ನಮ್ಗೆ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ನಾವು ಇದನ್ನ ರಿವರ್ಸ್ ಮಾಡಿಸೋ ಕೆಲಸನ ನಾವು ಮಾಡ್ಕೊಡ್ತೀವಿ. ಇಲ್ಲ ನ್ಯೂ ಕಾರ್ ಆದ್ರೆ ಶೋರೂಮ್ ಅಲ್ಲಿ ಹೋಗಿ ತಗೋತಾರೆ. ಯೂಸ್ ಕಾರ್ ಹೆಂಗೆ ತಗೋತಾರೆ? ಸಾಮಾನ್ಯ ಯಾವುದಾದ್ರೂ ಒಂದು ಯೂಸ್ ಕಾರ್ ಶೋರೂಮ್ಗೆ ಹೋಗ್ತಾರೆ, ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಕಾರ್ನ ಸೇಲ್ ಮಾಡ್ತಾರೆ. ಸೊ ಆ ಮುಖಾಂತರ ಅವ್ರನ್ನ ಯೂಸ್ ಕಾರ್ನ ಬೈ ಮಾಡ್ತಾರೆ. ನಾನೇನು ಹೇಳೋದು, ಯೂಸ್ ಕಾರ್ ಶೋರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ನಮಗೆ ಬ್ಯಾಂಕ್ಸ್ನ, ನಾನೇನು ಹೇಳ್ತಾ ಇದ್ದೀನಿ, ಈಗ ಇದನ್ನ ನಾವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಸರ್ವಿಸ್ ಇಲ್ಲ, ಯಾವುದು ಯೂಸ್ ಕಾರ್ ಫಂಡ್ ಮಾಡೋದು. ಸೊ ಇದನ್ನ ಬ್ಯಾಂಕಿಂಗ್ ಸೆಕ್ಟರ್, ಎಕ್ಸಾಂಪಲ್ HDFC ಆಗಿರ್ಬೋದು, ICICI ಬ್ಯಾಂಕ್, ಆಕ್ಸಿಸ್ ಇರ್ಬೋದು, ಅಥವಾ NBFC ಬ್ಯಾಂಕ್ ಇರ್ಬೋದು, ಈ ಎಲ್ಲ ಬ್ಯಾಂಕ್ಸ್ಗಳು ಕೂಡ ಇದಕ್ಕೆ ಸರ್ವಿಸ್ ಮಾಡುತ್ತೆ. ಸೊ ಈ ಬ್ಯಾಂಕಲ್ಲೂ ಕೂಡ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ, ಸೊ ಅದನ್ನ ತಿಳಿಸ್ಕೊಡೋ ಮುಖಾಂತರ ನಾವು ಅವ್ರಿಗೆ ಈ ಸರ್ವಿಸ್ನ ಕೊಡ್ತೀವಿ. ಅದಲ್ಲದೆ ಮುಖ್ಯವಾಗಿ ಏನಂತಂದ್ರೆ HP ಎಂಟ್ರಿ. ಈಗ ಬ್ಯಾಂಕ್ ಲೋನ್ ಮಾಡೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಕೆಲಸ ಏನು ಮಾಡುತ್ತೆ, HP ಎಂಟ್ರಿ ಮಾಡುತ್ತೆ, ಅಂದ್ರೆ ಆ ಬ್ಯಾಂಕ್ದು ಹೈಪೋಥಿಕೇಶನ್ ಮಾಡುತ್ತೆ. ಸೊ ಅದಕ್ಕೆ ಚಾರ್ಜಸ್ನ ಕೂಡ ಪೇ ಮಾಡಬೇಕಾಗುತ್ತೆ ಕಸ್ಟಮರ್ಸ್. ಆ ಚಾರ್ಜಸ್ ಮಾಡಿರುವಂತದನ್ನ ಕೂಡ ನಾವು ರಿವರ್ಸ್ ಮಾಡಿಸೋ ಕೆಲಸ ನಾವು ಮಾಡ್ತೀವಿ. ನೀವು ಲೋನ್ ಕೊಡ್ಸಿದ್ದಲ್ಲದೆ ಎಲ್ಲರೂ ಬೇರೆಯವರೆಲ್ಲ ಲೋನ್ ಕೊಡ್ಸಿದ್ರೆ ತಮ್ಮ ಸರ್ವಿಸ್ ಚಾರ್ಜಸ್ ಹಾಕ್ತಾರೆ, ಬಟ್ ನೀವು ಹಾಕಿರುವಂತ ರಿಜಿಸ್ಟ್ರೇಷನ್ ಚಾರ್ಜಸ್ ವಾಪಸ್ ಕೊಡ್ತೀರಾ? ನಮಗೆ ಪರ್ಸನಲ್ ಆಗಿ ಕೊಡ್ತೀರಾ? ಅದನ್ನ 100% ನಮಗೆ ಬರುತ್ತೆ, 100% ಕ್ಯಾಶ್ ಬಂದ್ಬಿಡುತ್ತೆ. ಓಕೆ ಸರ್, ಇನ್ನೊಂದು ಕ್ವಶನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ. ಸೊ ನೋಡಿ, ಎಮರ್ಜೆನ್ಸಿ ಇದ್ದಾಗ ಹೆಂಡತಿ ಹತ್ರ ಗೋಲ್ಡ್ ಇಸ್ಕೊಂಡು ಹೋಗ್ಬಿಟ್ಟು ಪ್ಲೆಜ್ ಮಾಡ್ಬಿಡ್ತೀವಿ. ಬೇಡ ಸರ್, ಮನೇಲಿ ಕಾರ್ ಇರುತ್ತೆ, ಕಾರ್ ಯೂಸ್ ಮಾಡ್ಕೊಳ್ಳಿ, ಕಾರನ್ನ ಪ್ಲೆಜ್ ಮಾಡ್ಕೊಂಡು ನೀವು ಇದನ್ನ ಲೋನ್ ತಗೋಬಹುದು. ನನ್ನ ಹತ್ರ ಒಂದು 10 ಲಕ್ಷದ ಒಂದು ಕಾರ್ ಇದೆ ಅನ್ಕೊಳ್ಳೋಣ. ಸೊ ನಮ್ಮ ವೀಕ್ಷಕರು ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು, ಸರ್ ನಮ್ಮ ಹತ್ರ ಒಂದು 10 ಲಕ್ಷದ ಕಾರ್ ಇದೆ, ಸೊ ನಮಗೆ ಎಷ್ಟು ಭಾಗ ಲೋನ್ ಸಿಗಬಹುದು, ಪರ್ಸೆಂಟೇಜ್? ಸರ್ ಇದು ಇನ್ನೂ ಮುಖ್ಯವಾದ ಕ್ವಶನ್. ಯಾಕೆನಕ್ಕೆ ಅಂತಂದ್ರೆ, ಗೋಲ್ಡ್ ಅಂತಂದ್ರೆ ಒಂದ್ಸಲ ಇಟ್ಟಂತ ಸಂದರ್ಭದಲ್ಲಿ ಮತ್ತದನ್ನ ನಾವು ಬಿಡಿಸ್ಕೊಂಡ್ಬರ್ಬೇಕು ಅಂತಂದ್ರೆ ಫುಲ್ ಅಮೌಂಟ್ ಕೊಟ್ಟೆ ಬಿಡಿಸ್ಕೊಂಡ್ಬರ್ಬೇಕು. ಸೊ ಗೋಲ್ಡ್ ಹಿಟ್ರೇನೆ ಅವ್ರು ದುಡ್ಡು ಕೊಡೋದು. ಬಟ್ ಈಗ ಎಷ್ಟೋ ಜನ ಏನು ಫೀಲ್ ಮಾಡ್ತಾರೆ, ಕಾರ್ ಅನ್ನೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಕಾರ್ ಅನ್ನೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ನೀವು ಕಾರಿಂದ ಮತ್ತೆ ನೀವು ದುಡ್ಡನ್ನ ಪಡಿಬಹುದು. ಅಂದ್ರೆ ನೀವೇ ಯೂಸ್ ಮಾಡ್ತಿರ್ತೀರ, ನೀವು ಯಾರಿಗೂ ಮತ್ತೆ ಅದನ್ನ ನೀವು ಅದನ್ನ ಪ್ಲೆಡ್ಜ್ ಮಾಡಿದ್ರೆ ಅಲ್ಲೇ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಕಾರ್ ಮೇಲೆ ನಿಮಗೆ ನಾವು ಲೋನ್ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ಅದನ್ನ ಕೊಡಿಸ್ತೀವಿ ಅಂತಂದ್ರೆ, ಉದಾಹರಣೆಗೆ 2016 ಆನ್ವರ್ಡ್ಸ್ ವೆಹಿಕಲ್ಸ್ ಯಾವ್ಯಾವ್ದು ಇರುತ್ತೋ, ಎಕ್ಸಾಂಪಲ್ ನೀವು 2016 ಆನ್ವರ್ಡ್ಸ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಒಂದು 5 ಲಕ್ಷ ದುಡ್ಡು ಅವಶ್ಯಕತೆ ಇದೆ. ಸೊ ನಿಮ್ಗೆ ಆಪ್ಷನ್ ಏನು, ಒಂದು ನೀವು ಪರ್ಸನಲ್ ಲೋನ್ ತೊಗೋಬೇಕಾಗತ್ತೆ, ಇಲ್ಲ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಲೋನ್ ತೊಗೋಬೇಕಾಗತ್ತೆ, ಇಲ್ಲ ಅಂತಂದರೆ ನೀವು ಗೋಲ್ಡ್ನ ಪ್ಲೆಡ್ಜ್ ಮಾಡಿ ತೊಗೊಬೇಕಾಗತ್ತೆ. ಇದಿಷ್ಟು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಾವು ಸಿಂಪಲ್ ಡಾಕ್ಯುಮೆಂಟೇಷನಲ್ಲಿ ನಿಮ್ಮ ಕಾರ್ ಮೇಲೆ ನಾವು 90% ವ್ಯಾಲ್ಯೂಯೇಷನ್ ತನಕ, ಅಂದರೆ ನಿಮ್ಮ ಕಾರ್ ವ್ಯಾಲ್ಯೂಯೇಷನ್ ಏನಿದೆಯೋ ಅದ್ರ ಮೇಲೆ ನಾವು 90% ತನಕ ಫಂಡ್ ಮಾಡೋದ್ರ ಮುಖಾಂತರ ನಿಮಗೆ ನಿಮ್ಮ ಕಾರ್ ಮೇಲೆ ನಾವು ಎಕ್ಸಾಂಪಲ್ 5 ಲಕ್ಷ ಇದೆ ಅಂತಂದರೆ 4 ಲಕ್ಷ ವ್ಯಾಲ್ಯೂಯೇಷನ್ 5 ಲಕ್ಷ ಇದೆ ಅಂತಂದರೆ 4 ಲಕ್ಷ ತನಕ ನಾವು ಫಂಡ್ ಮಾಡೋ ಕೆಲಸ ನಾವು ಮಾಡ್ಕೊಡ್ತೀವಿ ಅವರಿಗೆ. ಸೊ ಇದಕ್ಕೇನು ಡಾಕ್ಯುಮೆಂಟೇಷನ್ ತುಂಬ ಇರಲ್ಲ. ಎಕ್ಸಾಂಪಲ್ ನೀವು ಒಬ್ಬ ಬಿಸ್ನೆಸ್ ಮನ್ ಅಂತಂದರೆ ನಮ್ಮ ಹತ್ರ ನಾವು ಯಾವುದೋ IT ರಿಟರ್ನ್ಸ್ ಕೇಳಲ್ಲ, ಅಥವಾ ಏನು ಹೆಚ್ಚಿನ ಡಾಕ್ಯುಮೆಂಟೇಷನ್ಸ್ ಕೇಳಲ್ಲ. ಏನು ಕೇಳ್ತೀವಿ, ಎಕ್ಸಾಂಪಲ್ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದರೆ ನಿಮಗೆ ನಿಮ್ಮದು ಆಧಾರು, ಪ್ಯಾನು, ನಿಮ್ಮದು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರೋ ಒಂದು ಪ್ರೂಫು, ಮತ್ತು ನಿಮ್ಮ ಬ್ಯಾಂಕಿಂಗ್ ಕೊಟ್ಟರೆ, ಸೊ ಅಷ್ಟ್ರ ಮೇಲೆ ನಾವು ನಿಮಗೆ ಇದನ್ನು ಫಂಡ್ ಮಾಡೋ ಕೆಲಸ ಮಾಡ್ಕೊಡ್ತೀವಿ. ಸೊ ನಿಮ್ಮದು GST ರಿಟರ್ನ್ಸ್ ಕೊಡಿ, ನೀವು IT ರಿಟರ್ನ್ಸ್ ಕೊಡಿ. ಸೊ ಯಾವುದು ಕೂಡ ಬಿಸ್ನೆಸ್ ಮ್ಯಾನ್ ನಾವು ಕೇಳಿಲ್ಲ. ಅಪ್ ಟು 20 ಲ್ಯಾಕ್ಸ್ ತನಕನೂ 25 ಲ್ಯಾಕ್ಸ್ ತನಕನೂ ಕೂಡ ನಾವು ಅವ್ರ ಹತ್ರ ಬಿಸ್ನೆಸ್ ಪರ್ಸನ್ ಹತ್ರ ಈ ಕಾರ್ ಮೇಲೆ ಫಂಡ್ ಮಾಡೋದಕ್ಕೆ ನಾವು ಏನು ಕೇಳಲ್ಲ. ಈಸಿ ಅಲ್ವಾ ಇದು? 100% ಈಸಿ ಸರ್. ಸುಮ್ಮನೆ ನಮ್ಮ ಹೆಂಡತಿ ಹತ್ರ ಬೈಸ್ಕೊಳ್ಳೋದು ಬದಲು ಎಕ್ಸಾಕ್ಟ್ ಗೋಲ್ಡ್ ಇಸ್ಕೊಂಡು, ಹೌದೌದು ಅಲ್ವಾ, ಬಿಡಿಸಿಲ್ಲ ಮಾಡಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಕಟ್ಟು ಆಮೇಲೆ ಗೋಲ್ಡ್ ಅಲ್ಲೇ ಇದ್ಬಿಡುತ್ತೆ. ಬಟ್ ಕಾರ್ ಹೆಂಗೋ ನಿಂತ್ಕೊಂಡೇ ಇರುತ್ತೆ. ಆಲ್ಮೋಸ್ಟ್ ನೀವು ವರ್ಷದಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಯೂಸ್ ಮಾಡೋದೇ 1 ತಿಂಗಳಲ್ಲಿ 1 ವಾರ ಅಂತ ಅನ್ಕೊಳ್ಳೋಣ. ಉಳಿದಿದ್ರೆ ನಿಂತ್ಕೊಂಡಿರೋ ಕಾರಲ್ಲಿ ಆರಾಮಾಗಿ ಫಂಡ್ ಎತ್ಕೊಬೋದಲ್ವಾ? ಸೊ ಇನ್ನು ಮುಂದೆ ಗೋಲ್ಡ್ ಲೋನ್ ಮಾಡೋದು ಬಿಟ್ಬಿಡಿ, ಡೈರೆಕ್ಟಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮನೇಲಿರೋ ಕಾರ್ ಮೇಲೆ ಕರೆಂಟ್ ವ್ಯಾಲ್ಯೂ ಮೇಲೆ 90% ಲೋನ್ ಅಂತೂ ಕ್ವಿಕ್ ಆಗುತ್ತೆ. ಈ ರೀತಿ ಲೋನ್ ಕೊಡೋದಕ್ಕೆ ಟೈಮ್ ಎಷ್ಟು ತೊಗೊತೀರಾ ನೀವು? ಯೂಸ್ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ಸೇಮ್, ನಾನು ನಿಮಗೆ ನ್ಯೂ ಕಾರಲ್ಲಿ ಹೇಳ್ದಲ್ಲ 24 to 48 ಅವರ್ಸ್ ಅಂತ, ಯೂಸ್ ಕಾರ್ಗೂ ಕೂಡ ಸೇಮ್ ಅಪ್ಲಿಕಬಲ್ ಅದು. 24 to 48 ಅವರ್ಸಲ್ಲಿ ನಾನು ಮೂವ್ ಮಾಡ್ಕೊಡ್ತೀರಾ. ರೇಟ್ ಆಫ್ ಇಂಟ್ರೆಸ್ಟ್ ಚೆನ್ನಾಗಿದೆಯಾ ಸರ್? ರೇಟ್ ಆಫ್ ಇಂಟ್ರೆಸ್ಟ್ ಯೂಸ್ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ನ್ಯೂ ಕಾರ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎಕ್ಸಾಂಪಲ್ ನಿಮಗೆ ಇದು 13% to 14% ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದು ಯೂಸ್ ಕಾರ್ ಅಂತ ಬಂದಾಗ, ಸೊ ಅದು ಮ್ಯಾಕ್ಸಿಮಮ್ 16-17% ತನಕ ಕೂಡ ಇರುತ್ತೆ. ಬಟ್ ಒಳ್ಳೆ ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಹುಡುಕಿ ಮಾಡ್ಕೊಡ್ತೀರಾ? ಯಾರು ಕಮ್ಮಿ ಕೊಡ್ತಾರೆ? ಎಲ್ಲಿ ಪಾರ್ಟ್ ಪೇಮೆಂಟ್ ಈಸಿ ಮಾಡ್ಬೋದು ನಾವು. ಎಕ್ಸಾಕ್ಟ್ಲಿ. ಲೋನ್ ಕ್ಲೋಸರ್ ಮಾಡೋದಕ್ಕೆ ಎಲ್ಲಿ ಚಾರ್ಜಸ್ ಇರೋದಿಲ್ಲ. 100% ಎಲ್ಲ ಲೂಪ್ ಹೋಲ್ಗಳನ್ನ ನೀವು ಹುಡ್ಕೊಡ್ತೀರಾ. ಖಂಡಿತ. ಕರೆಕ್ಟಾ? ಸೊ ನೀವು ಹುಡುಕಬೇಕಾಗತ್ತೆ ಇಲ್ಲ ವೀಕ್ಷಕರೇ, ಲೋನ್ಸ್ ಗೇಟ್ಗೆ ಬನ್ನಿ, ಸಾರ್ ಇದ್ದಾರೆ, ಇವರೇ ಕೂತ್ಕೊಂಡು ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಈಗಿನ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಆನ್ಲೈನ್. ತರಕಾರಿ ತರೋನು ಆನ್ಲೈನಲ್ಲೇ ತರ್ತೀವಿ ನಾವು. ಸೊ ನಿಮ್ಮ ಎಂಡ್ ಟು ಎಂಡ್ ಸರ್ವಿಸ್ ಆನ್ಲೈನ್ ಇದೆಯಾ?
ಸರ್ ಇದು ಇನ್ನೊಂದು ಗುಡ್ ಕ್ವೆಶನ್. ಏನಕ್ಕೆ ಅಂತಂದರೆ ಇದು ಯಾರು ನಮ್ಮ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಸೊ ಒಂದು ಮೆಸೇಜ್ ಅಥವಾ ಒಂದು ಮಿಸ್ ಕಾಲ್ ಮಾಡೋಂಥ ಸಂದರ್ಭದಲ್ಲಿ ಸೊ ನಾವು ಅವ್ರಿಗೆ ನಮ್ಮ ಸ್ಟಾಫ್ ಅವ್ರು ಕಾಲ್ ಮಾಡೋದ ಮುಖಾಂತರ ಸೊ ಅವ್ರು ಅಕ್ರಾಸ್ ದಿ ಕರ್ನಾಟಕ ನಾನು ಹೇಳಿದ್ನಲ್ಲ, ಸೊ ಬೀದರಲ್ಲಿರೋರ್ಗೂ ಕೂಡ ನಾವು ಫಂಡ್ ಮಾಡ್ತೀವಿ, ಚಾಮರಾಜನಗರದಲ್ಲಿರೋರ್ಗೂ ಕೂಡ ಫಂಡ್ ಮಾಡ್ತೀವಿ, ಸೊ ಬ್ಯಾಂಗ್ಳೂರಲ್ಲಿರೋರಿಗೆ ಇನ್ನೂ ಬೇಕಾದ್ರೆ ಫಂಡ್ ಮಾಡಿಕೊಡ್ತೀವಿ. ಸೊ ಯಾರಿಗೂ ಕೂಡ ನಾವು ಅವ್ರು ಬಂದು ನಮ್ಮ ಏನು ಎಲ್ಲ ಡಾಕ್ಯುಮೆಂಟ್ಸ್ನ ಆಫೀಸಿಗೆ ತರಬೇಕು, ನಮ್ಮ ಪ್ರೊಸೆಸ್ ಮಾಡಬೇಕು, ಆ ಥರದ್ದಿಲ್ಲ. ಎಲ್ಲ ಕೂಡ ಸಾಫ್ಟ್ ಕಾಪಿ ಮುಖಾಂತರ ನಾವು 24-48 ಅವರ್ಸಲ್ಲಿ ನಾವು ಮುಗಿಸ್ಕೊಡ್ತೀವಿ. ಎಕ್ಸಾಂಪಲ್, ಈಗ ಒಬ್ಬರು ಸ್ಯಾಲರಿಡ್ ಪರ್ಸನ್ ಇದ್ದಾರೆ ಅಂತ ತಿಳ್ಕೊಂಡು ಹೊಸ ಕಾರ್ ತಗೋತಾ ಇದ್ದಾರೆ. ಸೊ ಸ್ಯಾಲರಿಡ್ ಪರ್ಸನ್ ಅಂತಂದರೆ ನಾವು ಏನು ಮಾಡ್ತೀವಿ, ಅವ್ರಿಗೆ 3 months ಸ್ಯಾಲರಿ ಸ್ಲಿಪ್ ತಗೋತೀವಿ, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋತೀವಿ, ಅವ್ರದ್ದು 2 years Form 16 ತಗೋತೀವಿ. ಯಾರಿಗೆ? ಇದು ಸ್ಯಾಲರಿಡ್ ಪರ್ಸನ್ ಅಂತ. ಹಾಂ, ಇವ್ರಿಗೆ ಮತ್ತೀಗೇನು ಅವ್ರದ್ದು ಆಧಾರು, ಪ್ಯಾನ್, ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ನಾವು ಫಂಡಿಂಗ್ ಮಾಡ್ತಕ್ಕಂಥದ್ದು. ಇಷ್ಟು ಡಾಕ್ಯುಮೆಂಟ್ಸ್ನ ನಾವು ನ್ಯೂ ಕಾರ್ಗೆ ತಗೋತೀವಿ. ಏನು ಯೂಸ್ ಕಾರ್ಗೆ ಏನು ತಗೋತೀವಿ? ಯೂಸ್ ಕಾರ್ಗೂ ಕೂಡ ಸ್ಯಾಲರಿಡ್ ಪರ್ಸನ್ ಆಗಿದ್ದಾರೆ, ಅವ್ರ ಆಧಾರು, ಪ್ಯಾನು, 3 months ಸ್ಯಾಲರಿ ಸ್ಲಿಪ್ಪು, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಸೊ ನಾವು ಅವ್ರಿಗೆ ಫಂಡ್ ಮಾಡ್ತೀವಿ. ಸೊ ಇನ್ನು ಬಿಸ್ನೆಸ್ ಪರ್ಸನ್ಗೆ ನಾವು ನ್ಯೂ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ಈಗೇನು ಅವ್ರದ್ದು 2 years IT ರಿಟರ್ನ್ಸ್ ಇರ್ಬೋದು, ಅವ್ರದ್ದು GST ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರು, ಪ್ಯಾನು, ಈ ಬೇಸ್ ಮೇಲೆ ಫಂಡ್ ಮಾಡ್ತೀವಿ. ನಮ್ಮ ಕನ್ನಡ ಕೋರ ಚಾನಲ್ ಅಂತ ಬಂದಾಗ ಜಾಸ್ತಿ ನಾವು ಫೋಕಸ್ ಮಾಡೋದೇ ಮನೆ ಮೇಲೆ. ನೀವೇ ನೋಡಿರ್ತೀರಾ, ಮನೆ ಕಟ್ಟೋರು, ಜಾಗ ಪರ್ಚೇಸ್ ಮಾಡೋರು, ಇಂಟೀರಿಯರ್ ಮಾಡಿಸೋರು. ಹೋಮ್ ಲೋನ್ ಬಗ್ಗೆ ಮಾತಾಡೋಣ ಇವಾಗ. ಸೊ ತುಂಬ ಜನ ಜಾಗ ತಗೊಬೇಕು ಅಂತ ಇರ್ತಾರೆ, ಅಲ್ಲೇ ಫಂಡಿಂಗ್ ಇರಲ್ಲ. ಕೆಲವೊಬ್ಬರಿಗೆ ಮನೆ ಕಟ್ಟಬೇಕು, ಅಲ್ಲಿ ಫಂಡಿಂಗ್ ಇರಲ್ಲ. ಸೊ ಜಾಗ ತಗೊಳ್ಳೋದಕ್ಕೆ ಅಥವಾ ಮನೆ ಕಟ್ಟೋದಕ್ಕೆ ಅಥವಾ ಎರಡು ಸೇರಿ ಕಾಂಪೋಸಿಟ್ ಆಗಿ ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ವಿತ್ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಖಂಡಿತ. ಇವನ್ ಹೋಮ್ ಲೋನ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಅವರಲ್ಲಿದ್ರೆ ಯಾವುದೇ ಥರ ಸರ್ವಿಸ್ ಚಾರ್ಜ್ ಕೂಡ ನಾವು ತಗೊಳ್ಳೋದಿಲ್ಲ. ಹೋಮ್ ಲೋನಲ್ಲೂ ಕೂಡ ನಾವು ಯಾವುದೇ ಥರ ಸರ್ವಿಸ್ ಚಾರ್ಜ್ ತಗೊಳ್ಳೋದಿಲ್ಲ. ಎಕ್ಸಾಂಪಲ್ ತಗೊಳ್ಳೋಣ. ಈ ಎಕ್ಸಾಂಪಲ್ ಯಾರೋ ಒಬ್ರು ಹೊಸ ಮನೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ, ಎಕ್ಸಾಂಪಲ್ ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಥವಾ ಮನೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಮ್ಮ ಹತ್ರ ಏನಕ್ಕೆ ನಮ್ಮ ಹತ್ರ ಲೋನ್ ಸ್ಕೇಟ್ಗೆ ಬರಬೇಕು ಅಂತಂದರೆ ಅವರ ಸಿಬಿಲ್ ಸ್ಕೋರ್ ಅನುಗುಣವಾಗಿ ನಾವು ಯಾವ ಬ್ಯಾಂಕಲ್ಲಿ ಬೆಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೋ ಸೊ ಇದನ್ನು ನಾವು ಅವ್ರಿಗೆ ತಿಳಿಸ್ಕೊಳ್ಳೋ ಮುಖಾಂತರ ಸೊ ಅವ್ರಿಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಪ್ಲಸ್ ಇನ್ನೊಂದು ಪಾರ್ಟ್ ಪೇಮೆಂಟ್ ಎಲ್ಲಿ ಆಪ್ಷನ್ಸ್ ಇರುತ್ತೆ. ಸಾಮಾನ್ಯವಾಗಿ ಪಾರ್ಟ್ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಬ್ಯಾಂಕಲ್ಲಿ ಇದ್ದೇ ಇರುತ್ತೆ. ಸೊ ಕೆಲವೊಂದು ಬ್ಯಾಂಕಲ್ಲಿ ಪಾರ್ಟ್ ಪೇಮೆಂಟ್ ಆಪ್ಷನ್ ಇದ್ರೂ ಕೂಡ ಸರ್ವಿಸ್ ಚಾರ್ಜಸ್ ಆಗ್ತಾರೆ. ನಾವು ಯಾವ ಬ್ಯಾಂಕಲ್ಲಿ ನೀವು ತಗೊಂಡ್ರೆ ಸರ್ವಿಸ್ ಚಾರ್ಜಸ್ ಇರುತ್ತೆ, ಯಾವ ಬ್ಯಾಂಕಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ, ಯಾವ ಬ್ಯಾಂಕಲ್ಲಿ ಇರಲ್ಲ. ಸೊ ಈ ಪ್ರತಿಯೊಂದು ಚಾರ್ಜಸ್ಗಳನ್ನು ಕೂಡ ನಾವು ಕಸ್ಟಮರ್ಗೆ ತಿಳಿಸ್ಕೊಡೋ ಮುಖಾಂತರ ಸೊ ನಾವು ಅವ್ರಿಗೆ ಓಪನ್ ಆಗಿ ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿ ನಾವು ತಿಳಿಸ್ಕೊಡ್ತೀವಿ. ನಮ್ಮಲ್ಲಿ ಏನಾಗುತ್ತೆ ಅವಾಗ ಓಕೆ ಈ ಅವ್ರಿಗೆ ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ. ಒಂದ್ಸಲ ನಾವು ಒಂದು ಲೋನ್ನ ನಾವು ಕೊಡಿಸೋಂಥ ಸಂದರ್ಭದಲ್ಲಿ ಲೋನ್ ಮುಗಿತಾ ಮತ್ತೆ ಅವರು ಫೋನ್ ತೆಗಿಯಲ್ಲ. ಈ ಥರದ್ದು ಕೆಲವೊಂದು ನೀವು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವು ಕಸ್ಟಮರ್ಸ್. ಕರೆಕ್ಟ್. ಬಟ್ ನಾವೇನಕ್ಕೆ ನಮ್ಮಲ್ಲಿ ಲೋನ್ ಸ್ಕೇಟ್ಗೆ ಬರಬೇಕು ಅಂತಂದರೆ ಮೊದಲನೇ ದಿನ ಲೋನ್ ತಗೊಂಡ್ರೆ ಅವ್ರು ಲೋನ್ ಕ್ಲೋಸಿಂಗ್ ಆಗೋ ತನಕ ನಾವು ಅವರಿಗೆ ಎಂಡ್ ಟು ಎಂಡ್ ಸರ್ವಿಸಲ್ಲಿ ಟಚಲ್ಲಿ ಇರ್ತೀವಿ. ಕೆಲವು ಕಸ್ಟಮರ್ಸ್ಗಳು ಸರ್ ನನಗೆ ಯಾವುದೋ ಅಮೌಂಟ್ ಬಂದಿದೆ, ನಾನು ಲೋನ್ ಕ್ಲೋಸ್ ಮಾಡ್ಕೋಬೇಕು, ನನಗೆ ಇದು ನಾನು ಹೆಲ್ಪ್ ಮಾಡಿ ಅಂತ ಸಂದರ್ಭದಲ್ಲಿ ಅವ್ರು ಜಸ್ಟ್ ಲೋನ್ ಸ್ಕೇಟ್ನ ನಾವು ಅವ್ರೇನು ಅಪ್ರೋಚ್ ಮಾಡೋ ಮುಖಾಂತರ ಸೊ ನಾವು ಆ ಲೋನ್ನ ಕ್ಲೋಸ್ ಮಾಡೋದು ಕೂಡ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಅದು ಒಂದೇ ಇರಲ್ಲ, ಕಸ್ಟಮರ್ಸ್ಗಳಿಗೆ ಒಂದ್ಸಲ ಹೋಮ್ ಲೋನ್ ತೊಗೊಬಿಟ್ರೆ ಬೇರೆ ಮತ್ತೆ ಈಗ ನೀವು ಹೇಳಿದ್ರಿ ಮನೆ ಕೆಲವರು ಕಟ್ಟಿಸ್ತಾ ಇರ್ತಾರೆ. ಸೊ ಮತ್ತೆ ಅವ್ರಿಗೆ ಇಂಟೀರಿಯರ್ ಬೇಕಾಗುತ್ತೆ. ಸೊ ಆ ಇಂಟೀರಿಯರ್ ಅವ್ರಿಗೆ ಮತ್ತೆ ಲೋನಲ್ಲಿ ಎಲಿಜಿಬಿಲಿಟಿ ಇಲ್ಲದಂಥ ಸಂದರ್ಭದಲ್ಲಿ ನಾವು ಹೆಂಗೆ ಕೊಡಿಸ್ಬೋದು ಅಂತ ಕೂಡ ಹೇಳ್ತೀವಿ. ಸೊ ಈ ರೀತಿ ನಾವು ಏನಂತಂದರೆ ಎಂಡ್ ಟು ಎಂಡ್ ಸರ್ವಿಸು ಕೇವಲ ನಾನು ನಿಮ್ಗೆ ಹೇಳಿದೆ ಬರೀ ಕಾರ್ ಲೋನ್ಸ್ ಅಷ್ಟೇ ಅಂತಲ್ಲ, ಹೋಮ್ ಲೋನಲ್ಲೂ ಕೂಡ ನಾವು ಬರೀ ಹೋಮ್ ಲೋನ್ಸ್ ಕೊಡ್ಸೋದೆ ಅಂತಲ್ಲ, ಅವ್ರ ಎಲಿಜಿಬಿಲಿಟಿ ಇಲ್ಲದಂಥ ಸಂದರ್ಭದಲ್ಲಿ ಸೊ ಅವ್ರಿಗೆ ನೀನು ಯಾವ ಬ್ಯಾಂಕಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ. ಕೆಲವರು ನಾನು ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಹೋಮ್ ಲೋನ್ಗೆ ನಿಮಗೆ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳಿರುತ್ತೆ. ಎಕ್ಸಾಂಪಲ್ ನಿಮಗೆ SR ವ್ಯಾಲ್ಯೂ ಅಂತ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ಎಕ್ಸಾಂಪಲ್ ಒಬ್ಬರು ಈಗ ನಿಮ್ಮ ಹತ್ರ ನಾನು ಮನೆ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಹೇಳ್ತೀರಾ ಸರ್ ನಾನು SR ವ್ಯಾಲ್ಯೂ ಮೇಲೆ ಮಾತ್ರ ನಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ, ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಾವು ನಿಮ್ಮಂಥ ಕಸ್ಟಮರ್ಸ್ಗಳಿಗೆ ಸೊ ಅಂದರೆ ನೀವು ಏನು ಫೇಸ್ ಮಾಡ್ತಿರ್ತೀರ ಡಿಫಿಕಲ್ಟೀಸು, ನಾವು ಅದನ್ನು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಮುಖಾಂತರ ಹಿಂಗೆ ಸಾಲ್ವ್ ಮಾಡ್ತೀವಿ ಅಂದರೆ ನಾವು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಅವ್ರು ನಮಗೆ ಗೈಡ್ ಮಾಡ್ತೀವಿ. ಸೊ SR ವ್ಯಾಲ್ಯೂವಲ್ಲೇ ಫಂಡ್ ಮಾಡ್ಬೋದಾ ಅಥವಾ ಇದು ಸ್ಪ್ಲಿಟ್ DD ಅಂತ ಬರುತ್ತೆ. ನಾವು ಅದನ್ನು ಸೊ ನಮಗೆ ಬಂದಂಥ ಸಂದರ್ಭದಲ್ಲಿ ನಿಮಗೊಂದು ಸಪ್ರೇಟ್ DD ಫಂಡ್ ಮಾಡ್ತೀವಿ, ಮತ್ತು ಬೈಯರ್ಗೊಂದು ಸಪ್ರೇಟ್ DDನ ನಾವು ಕಳಿಸ್ಕೊಡ್ತೀವಿ, ಮತ್ತು ಸೆಲ್ಲರ್ಗೊಂದು DD ಕೊಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ ಅಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳನ್ನ ಕೂಡ ಸಾಲ್ವ್ ಮಾಡೋದ್ರ ಮುಖಾಂತರ ಸೊ ನಾವು ಲೋನ್ ಸ್ಕೇಟಿಗೆ ಬಂದಂಥ ಕಸ್ಟಮರ್ಸ್ಗಳಿಗೆ ನಾವು ಬೆನಿಫಿಟ್ ಮಾಡ್ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀರಾ. ಓಕೆ ಸರ್, ಇಲ್ಲಿ ಲೋನ್ ಅಂತ ಬಂದಾಗ ತುಂಬ ಜನ ಡೌಟ್ ಇರೋದು ನೋಡಿ, ನಮ್ಮ ಒಂದು ಮನೆ ಕಟ್ತಾ ಇದ್ದೀವಿ, ನಮಗೆ 70% ಲೋನ್ ಸಿಗ್ಬೋದು, 80% ಲೋನ್ ಸಿಗ್ಬೋದು, ಇಲ್ಲ ನಮಗೆ 90% ಲೋನ್ ಸಿಗ್ಬೋದು ಅಂತ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಮಾಡಿರುವಂಥ ಲೋನ್ಗಳ ಪ್ರಕಾರ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಅವ್ರ ಪ್ರೊಫೈಲ್ ಚೆನ್ನಾಗಿದೆ ಅಂತಂದ್ರೆ ಅಪ್ ಟು 90% ತನಕ ನಾವು ಫಂಡ್ ಮಾಡ್ತೀವಿ. 100% 90% ತನಕ ಮಾಡ್ತೀವಿ. ಓಕೆ,
ಓಕೆ 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 ಹಾಂ ಎಕ್ಸಾಂಪಲ್ ನಾನು ಹೇಳಿದ್ರೆ ಈಗ ಹೇಳಿದ್ನಲ್ಲ, ಈಗ ಅವ್ರದ್ದು ಮನೆನೇ ಪರ್ಚೇಸ್ ಮಾಡಿದೆ, ಎಕ್ಸಾಂಪಲ್ ಒಂದು ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಫ್ಲಾಟ್ದು 1 CR ಫ್ಲಾಟ್ ವ್ಯಾಲ್ಯೂ ಇದೆ ಅಂತಂದ್ರೆ ನಾವು 90 lakhs ತನಕ ನಾವು ಫಂಡಿಂಗ್ ಮಾಡ್ಕೊಡ್ಬೋದು. ಎಷ್ಟು 10 ಲಕ್ಷ ಇದ್ರೂ ಒಂದು ಫ್ಲಾಟ್ ತಗೋಬೋದು. ಬಟ್ ನಮ್ಮ ಸಿಬಿಲ್ ಸ್ಕೋರ್ ಇರ್ಬೋದು, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹಾಂ 100% ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗಿನ ಕಾಲದಲ್ಲಿ ಇನ್ನೊಂದು ಸರ್, ಖಾತಾಗಳು. ಬೆಂಗಳೂರಲ್ಲಿ ಖಾತಾಗಳ ತಲೆಬಿಸಿ ತುಂಬಾ ಇದೆ. ಎ ಖಾತಾ, ಬಿ ಖಾತಾ, ಈ ಖಾತಾ, ಹೌದು ಹೌದು, ಗ್ರಾಮ ಪಂಚಾಯತಿ ಖಾತಾ, ಠಾಣ, ಗ್ರಾಮ ಠಾಣ. ಸೊ ತುಂಬಾ ಜನರಿಗೆ ರೆವೆನ್ಯೂ ಸೈಟ್ ಎಲ್ಲ ತಗೊಂತಾರೆ. ಅಲ್ಲೂ ಲೋನ್ ಮಾಡ್ಕೊಡಕ್ಕೆ ಏನಾದ್ರು ಆಪ್ಷನ್? ಕೇವಲ ಈ ಖಾತಾ ಇರ್ಬೋದು, BD ಆ ಥರ ನಾವಿಲ್ಲ. ಯಾವುದೇ ಥರ ಖಾತಾ ಇದ್ರೂ ಕೂಡ ನಮ್ಮ ಲೋನ್ಸ್ ಗೇಟಲ್ಲಿ ಅವರ ಪ್ರೊಫೈಲ್ ಸೂಟ್ ಆಗುವಂಥ ಬ್ಯಾಂಕಲ್ಲಿ ನಾವು ಅದನ್ನ ಮಾಡ್ಕೊಡೋ ಕೆಲಸ ನಾವು ಮಾಡ್ಕೊಡ್ತಾ ಇದು ಇದ್ದೀವಿ. ಬೆಂಗಳೂರು ಒಂದೇನಾ? ಇಲ್ಲ, ಇಟ್ಸ್ ಆಲ್ ಓವರ್ ಕರ್ನಾಟಕ. ನಾವು ಆಲ್ ಓವರ್ ಕರ್ನಾಟಕ ನೀವು ಲ್ಯಾಂಡ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀವಿ, ಯಾವುದೇ ಇರಲಿ ಮಾಡ್ಕೊಡ್ತಾ. ಓಕೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಇದು ತುಂಬಾ ಜನ ಕೇಳ್ತಾ ಇದ್ದಾರೆ, ಫಾರ್ಮ್ ಲ್ಯಾಂಡ್. ತುಂಬಾ ನಾವು ತಗೊಳಕ್ಕೆಲ್ಲ ಹೋಗ್ತಾರೆ. ಇಲ್ಲಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನಾದ್ರು ಇಲ್ಲ, ನಾವು ಸುಮ್ಮನೆ ರಾಂಗ್ ಕಮಿಟ್ಮೆಂಟ್ ಕೊಡೋದು ಬೇಡ. ನಾವು ಫಾರ್ಮ್ ಲ್ಯಾಂಡ್ಗೆ ಆಸ್ ಆಫ್ ನಾವು ಮಾಡಲ್ಲ. ಇರೋದನ್ನ ಮಾಡ್ತೀವಿ, ಇಲ್ಲಾದ್ರೆ ಇಲ್ಲ. ಕರೆಕ್ಟ್, ಫಾರ್ಮ್ ಲ್ಯಾಂಡ್ ಮಾಡ್ತಾ ಇಲ್ಲ, ಫಾರ್ಮ್ ಲ್ಯಾಂಡ್ ಆಗಲ್ಲ ಅಲ್ವಾ? ಇದು ಒಳ್ಳೇದಾಯ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಈ ರೇಟ್ ಆಫ್ ಇಂಟ್ರೆಸ್ಟ್. ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಾರ್ಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ? ಹೋಮ್ ಲೋನ್ಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ? ಸರ್, ನಾನು ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮಗೆ 7.25 ಸಿಗ್ತಾ ಇದೆ. ಎಕ್ಸಾಂಪಲ್ ಸಿಬಿಲ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ, ಪ್ರೊಫೈಲ್ ಚೆನ್ನಾಗಿರುತ್ತೆ. ಸೊ ನೀವು ಯಾವುದೋ ಬ್ಯಾಂಕಲ್ಲಿ ತಗೊಳ್ಳೋದಕ್ಕೆ ಬದಲು ನಮ್ಮನ್ನು ನೀವು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಫ್ಲಾಟ್ ಪರ್ಚೇಸ್ ಮಾಡ್ತಾ ಇರಿ, ಅಥವಾ ಮನೆ ಪರ್ಚೇಸ್ ಮಾಡ್ತಾ ಇರಿ, ಅಥವಾ ಸೈಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಖಂಡಿತ ನೀವು ಲೋನ್ಸ್ ಗೇಟ್ನ ನೀವು ಅಪ್ರೋಚ್ ಮಾಡಿ ನಿಮಗೆ ಯಾವ ಬ್ಯಾಂಕ್ ಸೂಟ್ ಆಗುತ್ತೆ, ಆ ಎಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನಾವು ತಿಳಿಸ್ಕೊಡೋ ಮುಖಾಂತರ ನೀವು ಆಮೇಲೆ ಡಿಸಿಷನ್ ತೊಗೋಬೋದು ಕಸ್ಟಮರ್. ಏನಕ್ಕೆ ಅಂತಂದರೆ ಇದು ಎಲ್ಲ ಕೇಳೋದಕ್ಕೂ ಕೂಡ ನಾವು ಯಾವುದೇ ಥರ ಸರ್ವಿಸ್ ಚಾರ್ಜ್ ಪೇ ಮಾಡಲ್ಲ. ಲೋನ್ಸ್ ಆದಮೇಲೂ ಅಷ್ಟೇ, ಲೋನ್ ಬಿಫೋರು ಅಷ್ಟೇ. ಸೊ ನಾವು ಕೇಳಿಬಿಟ್ಟಿದ್ರೆ, ನಾವು ನಮ್ಮ ಹತ್ರ ಅವ್ರು ಸಜೆಷನ್ ತೊಗೊಂಡಿದ್ದಾರೆ ನಾವು ಸರ್ವಿಸ್ ಚಾರ್ಜ್ ಆಗಲಿ, ಅಥವಾ ನಮ್ಮ ಹತ್ರ ಲೋನ್ ತೊಗೊಂಡಿದ್ದಾರೆ ನಾವು ಸರ್ವಿಸ್ ಚಾರ್ಜ್ ಖಂಡಿತ ಮಾಡಲ್ಲ. ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಕಾರ್ ಲೋನ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಯಾವುದೇ ಲೋನ್ ಆಗಿದ್ದರೂ ಲೋನ್ಸ್ ಗೇಟ್ನ ನೀವು ಅಪ್ರೋಚ್ ಮಾಡಿ ನೀವು ಖಂಡಿತ ನಿಮಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ನ ನಾವು ಕೊಡೋದ್ರ ಮುಖಾಂತರ ನಾವು ನಿಮಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಎಕ್ಸಿಸ್ಟಿಂಗ್ ಕಸ್ಟಮರ್ ನಮ್ಮ ಲಾಸ್ಟ್ ವಿಡಿಯೋದಿಂದ ಬಂದಿರ್ಬೋದು, ಮುಂಚೆಯಿಂದ ಕೊಡ್ತಾ ಇರ್ಬೋದು, ಅವ್ರು ಯಾರ ಹತ್ರ ನಾವು ಮಾತಾಡ್ಬೋದಾ? ಜಸ್ಟ್ ಒಂದು ಕಾಲ್ ಗೇಲ್ ಮಾಡ್ಬೋದು ಸರ್. ಖಂಡಿತ. ನೀವು ನಾನೀಗ ನಂದು ಕೆಲವೊಂದು ನಿಮ್ಗೆ ಆಲ್ರೆಡಿ ನಿಮಗೂ ಕೂಡ ಅವರು ಇದು ಕಳಿಸಿರ್ತಾರೆ, ಮೆಸೇಜಸ್ ಕಳಿಸಿರ್ತಾರೆ, ಮಾಡಿದ್ದಾರೆ. ನೀವು ಬೇಕಾದರೆ ಅಂಥ ಕಸ್ಟಮರ್ಸ್ಗಳಿಗೆ ನೀವು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಅವ್ರದ್ದು ರಿವ್ಯೂಸ್ ಏನಿದೆ ಅಥವಾ ಅವ್ರದ್ದು ಓಪನ್ ಫೀಡ್ಬ್ಯಾಕ್ ಏನಿದೆ ನೀವು ತಗೊಳ್ಳೋದ್ರ ಮುಖಾಂತರ ಬೇರೆ ಕಸ್ಟಮರ್ಸ್ಗಳಿಗೂ ನೀವು ಅದನ್ನು ತಿಳಿಸ್ಕೊಡಿ ಅಂತ ನಾನು ನಿಮ್ಮ ಈ ವಾಹಿನಿ ಮುಖಾಂತರ ಹೇಳ್ಬೋದಲ್ವಾ? ವೀಕ್ಷಕರು, ಎಲ್ಲ ಕಸ್ಟಮರ್ನ ಇಲ್ಲಿ ಆಫೀಸಿಗೆ ಕರ್ಸಕ್ಕಾಗಲ್ಲ, ಅವ್ರವ್ರ ವರ್ಕಲ್ಲಿ ಇರ್ತಾರೆ, ಬಿಸಿ ಇರ್ತಾರೆ. ಕಾಲ್ ಮಾಡ್ಬೋದಲ್ವಾ ಈಸಿಯಾಗಿ? ಯಾರು ಬೇಕಾದ್ರೆ ಕಾಲ್ ಮಾಡ್ಬೋದು ಈ ಕಾಲದಲ್ಲಿ. ಸೊ ಒಂದು ಜನರಿಗೆ ಕಾಲ್ ಮಾಡೋಣ, 3-4 ಜನರಿಗೆ ಮಾತಾಡೋಣ, ಹೆಂಗೆ ಲೋನ್ಸ್ ಗೇಟ್ ಹೆಂಗೆ ಪರಿಚಯ ಆದರು, ಹೇಗೆ ಲೋನ್ಸ್ ತೊಗೊಂಡ್ರು, ಯಾವ ಲೋನ್ಸ್ ತೊಗೊಂಡ್ರು, ಎಷ್ಟು ಈಸಿಯಾಗಿ ಲೋನ್ ಕೊಡಿಸಿದ್ರು, ಆ್ಯಂಡ್ ಸರ್ವಿಸ್ ಚಾರ್ಜ್ ನಿಜವಾಗ್ಲೂ ಸರ್ವಿಸ್ ಚಾರ್ಜ್ ತೊಗೊಂಡಿದ್ದಾರೋ ಇಲ್ಲೋ ಅದೆಲ್ಲ ಕೇಳಬೇಕು. ಕೇಳ್ಬೋದು ಸರ್? ಹಾಗಾದ್ರೆ ಖಂಡಿತ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಶೋರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಸರ್ದು ಒಂದಿಷ್ಟು ಕಸ್ಟಮರ್ಗೆ ಫೋನ್ ಮಾಡೋಣ, ತಿಳ್ಕೊಳ್ಳೋಣ. ಫಸ್ಟ್ ರಜನಿ ಅನ್ನೋರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಕಂಪೋಸಿಟ್ ಲೋನ್ ಅಪ್ಲೈ ಮಾಡಿದಾರಂತೆ, ಸೈಟ್ ಪರ್ಚೇಸಿಂಗ್ಗೆ, ಅದ್ರ ಮೇಲೆ ಮನೆ ಕೂಡ ಕಟ್ಟೋದಕ್ಕೆ ಕಾಲ್ ಮಾಡ್ತೀನಿ. ನೀವು ಅವ್ರ ಮಾತನ್ನು ಕೂಡ ಕೇಳ್ಬೋದು. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಮನೋಹರ್ ಮಾತಾಡ್ತಿದ್ದೀನಿ, ಕನ್ನಡಕೋರ ಯೂಟ್ಯೂಬ್ ಚಾನಲಿಂದ. ಮೇಡಮ್, ಇದು ಸರ್ ಹೇಳಿದ್ರು ಲೋನ್ಸ್ ಗೇಟಿಂದ ನೀವು ಲೋನ್ ತೊಗೊಂಡಿದ್ರಂತೆ, ಕಾಂಪೋಸಿಟ್ ಲೋನು. ಸೊ ನನ್ನ ಫಸ್ಟ್ ಕ್ವಶನ್ ಏನು ಅಂತಂದರೆ, ಇವ್ರು ಹೇಗೆ ಪರಿಚಯ, ನಿಮಗೆ ಹೇಗೆ ಗೊತ್ತಾದ್ರು? ಸರ್ ಆಕ್ಚುಲಿ ನಾನು ಬೇರೆ ಬ್ಯಾಂಕ್ಸ್ ಅಲ್ಲಿ ಸೈಟ್ ಕಾಂಪೋಸಿಟ್ ಲೋನ್ ಗೆ ಟ್ರೈ ಮಾಡಿದ್ದೆ. ಓಕೆ. ಸೊ ಆಗಿಲ್ಲ, ಇಟ್ ವಾಸ್ ವೆರಿ ಡಿಫಿಕಲ್ಟಿ, ಆಗಿಲ್ಲ. ಸೊ ನಾನು 6 months ಬ್ಯಾಕ್ ಬಿಟ್ಬಿಟ್ಟಿದ್ದೆ. ಅಮ್ಮ ಒಂದ್ಸಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರವಿ ಸರ್ ವಿಡಿಯೋ ನೋಡಿದ್ರು. ಓಕೆ ಓಕೆ. ನೋಡ್ಬಿಟ್ಟು ನಂಬರ್ ಸಜೆಸ್ಟ್ ಮಾಡಿದ್ರು. 15 ವರ್ಕಿಂಗ್ ಡೇಸ್ ಅಲ್ಲೇ ಎಲ್ಲ ಕಂಪ್ಲೀಟ್ ಆಯ್ತು. ಅಂಡ್ ಸರ್ವಿಸ್ ವಾಸ್ ಗಿವೆನ್ ಇಸ್ ರಿಯಲಿ ಗ್ರೇಟ್. 15 ದಿನದಲ್ಲಿ ಮಾಡ್ಕೊಟ್ರಾ ನಿಮಗೆ? ಹೌದೌದು ಸರ್. ಎಲ್ಲಿ ಮೇಡಮ್, ಯಾವ ಏರಿಯಾದಲ್ಲಿ ಸೈಟ್ ತಗೊಂತಾ ಇದ್ದೀರಾ, ಮನೆ ಕಟ್ಟಬೇಕು ಅಂತ ಇದ್ದೀರಾ? ಎಲ್ಲಿ, ಯಾವ ಏರಿಯಾ? ಇದು ಗೌರಿಬಿದನೂರು ಸರ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಓಹೋ, ಗೌರಿಬಿದನೂರಲ್ಲಿ. ಹೌದು ಸರ್. ಓಕೆ ಓಕೆ ಓಕೆ. ಆಮೇಲೆ ನಾನು ಇನ್ನೊಂದು ಕ್ವಶನು, ಸರ್ ಹೇಳಿದ್ರು ಸರ್ ನಾವು ಯಾರಿಗೂ ಚಾರ್ಜ್ ಮಾಡಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತಿದ್ದೀವಿ ಅಂತಂದ್ರು. ನಿಮ್ಗೆ ಏನಾದರೂ ಚಾರ್ಜ್ ಮಾಡಿದ್ರಾ? ಇಲ್ಲ ಸರ್, ಇಲ್ಲ. ಐ ಹ್ಯಾವ್ ನಾಟ್ ಟೇಕನ್ ಈವನ್ ಸಿಂಗಲ್ ರೂಪಿ. ಏನು ತಗೊಂಡಿಲ್ಲ? ಏನು ತಗೊಂಡಿಲ್ಲ, ₹1 ತಗೊಂಡಿಲ್ಲ. ಅಂಡ್ ಇಸ್ ವೆರಿ ಹೆಲ್ಪ್ಫುಲ್ ಅಂಡ್ ವೆರಿ ಈಸಿ ವೇ ಟು ಕನೆಕ್ಟ್ ಟು ದ ಪೀಪಲ್ಸ್ ಅಂಡ್ ವೆರಿ ನಾಲೆಜಬಲ್ ಪರ್ಸನ್. ತುಂಬಾ ಗೈಡ್ ಮಾಡ್ತಾರೆ. ಅಂಡ್ ಆಲ್ ದ ಡಾಕ್ಯುಮೆಂಟೇಶನ್ ಎವ್ರಿಥಿಂಗ್ ಬ್ಯಾಕ್ ಅಂಡ್ A to Z ಎಲ್ಲ ಅವರೇ ಮಾಡ್ತಾರೆ. ಜಸ್ಟ್ ನಮ್ಮ ಡಾಕ್ಯುಮೆಂಟ್ಸ್ ಕೊಡಬೇಕು, ವಿ ಹ್ಯಾವ್ ಟು ವೇಟ್ ಫಾರ್ ಹಿಸ್ ಕಾಲ್ಸ್ ಅಷ್ಟೇ. ಓಕೆ ಓಕೆ. ಅಂಡ್ ಆನ್ಲೈನ್ ಸರ್ವಿಸ್ ಇದೆಯಾ, ಎಂಡ್ ಟು ಎಂಡ್? ನೀವೇನು ಹೋಗೋದು ಮಾಡೋದು ಆ ಥರ? ಇಲ್ಲ ಸರ್, ಇಲ್ಲ. ಬರೀ ವೆರಿಫಿಕೇಶನ್ ಕರೆದ್ರೆ ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಲ್ಲ ಅವರೇ ಮಾಡ್ತಾರೆ. ಎಲ್ಲ ಅವರೇ ಮಾಡ್ಕೊಡ್ತಾರೆ. ಹಾಗಾದ್ರೆ ನಮ್ಮ ವೀಕ್ಷಕರು ನಿಮ್ಮನ್ನು ಕೇಳ್ತಾ ಇರ್ತಾರೆ, ಅವ್ರಿಗೆ ಹೇಳಿ ಲೋನ್ಸ್ ಗೇಟಿಗೆ ಬರ್ಬೋದಾ, ಲೋನ್ ತಗೋಬೋದಾ? 100% ಬರ್ಬೋದು, ಮಾಡಿಸ್ಕೊಳ್ಬೋದು. ಏನೋ ತೊಂದರೆ ಇಲ್ಲ, ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ.
ರಿಲ್ಯಾಕ್ಸ್ ಮಾಡಿ ಲೋನ್ ತಗೊಂಡು ಕಟ್ಕೊಂಡು ಹೋಗ್ಬೋದು. ಸೂಪರ್ ಸೂಪರ್. ನಿಮ್ಮ ಮನೆ ಕೂಡ ಬೇಗ ರೆಡಿ ಆಗಲಿ ಅಂತ ನಾನು ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಸಜೆಸ್ಟ್ ಮಾಡ್ತೇನೆ ತುಂಬಾ ಕಸ್ಟಮರ್ಸ್ಗೆ. Okay. ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ರಜನಿ ಮೇಡಮ್ ಅಂತೂ ಫುಲ್ ಖುಷಿ ಇದ್ದಾರೆ. ಬಟ್ ಇವರು ಒಂದರಿಂದ ಸಾಕಾಗಲ್ಲ. ನಾವು ಬೇರೆ ಬೇರೆ ಹೇಳಿದ್ದೀನಿ ಸರ್ಗೆ, ಬಿಸ್ನೆಸ್ ಬಗ್ಗೆನೂ ಹೇಳಿ ಸರ್, ಕಾರು ಹೇಳಿ ಸರ್. ಯಾರಾದರೂ ಲೈಕ್ ಡಾಕ್ಯುಮೆಂಟೇಷನ್ ಕಮ್ಮಿ ಇರೋರು, ಸ್ಯಾಲ್ರಿ ಕಮ್ಮಿ ಇರೋರು ಯಾರಾದರೂ ಇದ್ದಾರಾ? ನಾನು ನಿಮಗೆ ಹಂಗೆ ನೋಡೋದಾದರೆ ಒಬ್ರದ್ದು ಕಸ್ಟಮರ್ ಬಂದು ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾ ಇದ್ರು ಮೇಡಮ್. ಅವರು ತುಂಬ ಬ್ಯಾಂಕಲ್ಲಿ ಏನೋ ಟ್ರೈ ಮಾಡಿದರು. ಅವ್ರು ನಮ್ಮ ಅಪ್ರೋಚ್ ಮಾಡಿದಾಗ ಕೂಡ ಸೊ ನಾವು ಅವ್ರಿಗೂ ಮಾಡಿಕೊಟ್ಟಿದ್ದೀವಿ. ಏನು ಲೋನ್ ಮಾಡಿದ್ದೀರಾ? ಪರ್ಸ್ನಲ್ ಲೋನ್. ಓಕೆ, ಅವ್ರು ಕಾಲ್ ಮಾಡೋಣ ಹಾಗಾದ್ರೆ. ಖಂಡಿತ ಮಾಡಿ. ನಮಸ್ಕಾರ ಮೇಡಮ್, ನಾನು ಮನೋಹರ್ ಮಾತಾಡ್ತಾ ಇದ್ದೀನಿ ಕನ್ನಡಕವರ್ ಯೂಟ್ಯೂಬ್ ಚಾನಲಿಂದ. ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ ಮೇಡಮ್. ಇದು ಲೋನ್ಸ್ ಗೇಟಲ್ಲಿ ಲೋನ್ ತೊಗೊಂಡ್ರಿ ಅಂತ ಗೊತ್ತಾಯಿತು. ಯಾವ ಕಾರಣಕ್ಕೆ ಲೋನ್ ತೊಗೊಂಡ್ರಿ, ಎಲ್ಲಿಂದ ಲೋನ್ ತೊಗೊಂಡಿದ್ರಿ ಅಂತ ಹೇಳ್ಬೋದಾ ನಮಗೆ? ಹಾಂ. ಅಂದರೆ ಪರ್ಸನಲ್ ಲೋನ್ ತೊಗೊಂಡಿದ್ದೀರಾ? ಓಕೆ. ನನ್ನ ಕ್ವಶನ್ ಏನಂತಂದರೆ, ಇಲ್ಲಿ ಲೋನ್ಸ್ ಗೇಟ್ಗೆ ಚೂಸ್ ಮಾಡೋದಕ್ಕೆ ಏನು ಕಾರಣ? ಅಂದರೆ ಹೇಗೆ ಗೊತ್ತಾಯಿತು ನಿಮಗೆ ಲೋನ್ಸ್ ಗೇಟ್ ಬಗ್ಗೆ? ಹಾಂ. ಅವ್ರು ಹೇಳಿದಾಗೆ ಫಾಸ್ಟಾಗಿ ಮಾಡಿಕೊಟ್ರಾ ಇವರು? ಕ್ವಿಕ್ಕಾಗಿ ಆಯ್ತಾ ಲೋನು? ಆಮೇಲೆ ಸಾರ್ ಹೇಳ್ತಾರೆ ನಾವು ಚಾರ್ಜ್ ಮಾಡಲ್ಲ ಸಾರ್ ಅಂತಾರೆ. ನಿಜವಾಗ್ಲೂ ಚಾರ್ಜ್ ಮಾಡ್ತಾರೆ ಹೇಗೆ ಇವರು? ಮಾಡಲ್ವಾ? ಮಾಡೋದಿಲ್ವಾ? ಆಮೇಲೆ ನಮಗೆ ಕೆಲಸ ಇರುತ್ತೆ, ಬ್ಯುಸಿ ಇರ್ತೀವಿ. ಸೊ ಎಲ್ಲ ಕಡೆ ಕರೆದು ಬರೋದೆಲ್ಲ ಕಷ್ಟ ಆಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ನಿಮ್ಮ ಜಾಗದಲ್ಲೇ ಈಸಿಯಾಗಿ ಲೋನ್ ಮಾಡಿಕೊಟ್ರೆ ಆನ್ಲೈನ್ ಪ್ರೊಸೆಸ್ ಆಯಿತಾ ನಿಮಗೆ? ಸೂಪರ್. ಅಂಡ್ ಫೈನಲ್ ಕೇಳೋದು ಒಂದೇ, ನಮ್ಮ ವೀಕ್ಷಕರಿಗೆ ಹೇಳಿ, ಲೋನ್ಸ್ ಗೇಟಲ್ಲಿ ಲೋನ್ ತೊಗೋಬೋದಾ? ಚೆನ್ನಾಗಿ ಕೊಡ್ತಾರಾ? ಲೋನ್ ಮಾಡಿಸ್ಕೊಡ್ತಾರಾ? ತಗೊಬೋದು ಅಂತ ಹೇಳ್ತೀರಾ ಅಲ್ವಾ? ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇವಾಗ ಮನೋಜ್ ಅಂತ ಒಬ್ಬರು ಇದ್ದಾರೆ. ಅವರು ಬಿಸ್ನೆಸ್ ಲೋನ್ ತೊಗೊಂಡಿದ್ದಾರಂತೆ. ಬನ್ನಿ ಅವ್ರಿಗೂ ಕೂಡ ಕಾಲ್ ಮಾಡೋಣ, ಮಾತಾಡೋಣ. ಸೊ ಇವತ್ತು ತುಂಬ ಜನರ ಹತ್ರ ಮಾತಾಡ್ತಾ ಇದ್ದೀನಿ ನಾನು. ಸರ್ ನಮಸ್ಕಾರ. ಸರ್ ನಾನು ಮನೋಹರ್ ಮಾತಾಡ್ತಿದ್ದೀನಿ ಕನ್ನಡಕವರ್ ಯೂಟ್ಯೂಬ್ ಚಾನಲಿಂದ. ಸರ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಲ್ಲೇ ನಾನು ಲೋನ್ಸ್ ಗೇಟ್ಗೆ ಬಂದಿದ್ದೆ. ನಿಮಗೆ ಹೇಳಿದ್ರು ನಿಮ್ಗೆ ಇವರು ಲೋನ್ ತೊಗೊಂಡಿದ್ದಾರೆ ಸರ್, ಬೇಕಾದ್ರೆ ಮಾತಾಡಿ ಅಂತಂದರು. ಸರ್ ನನ್ನ ಫಸ್ಟ್ ಕ್ವಶನ್ನು, ಹೇಗೆ ಗೊತ್ತಾಯಿತು ಲೋನ್ಸ್ ಗೇಟು? ಇವ್ರಿಗೆ ಲೋನ್ ತೊಗೊಳ್ಳೋಣ ಅನ್ನೋದು ನಿಮಗೆ ಆ ನಂಬಿಕೆ ಭಯ ಬಂತು ಸರ್ ನಿಮಗೆ ಇಲ್ಲೇ ತೊಗೊಳ್ಬೋದು ಅಂತ? ಹಾಂ. ಸೊ ಒಳ್ಳೆ ಡಾಕ್ಯುಮೆಂಟೇಷನ್ ಎಲ್ಲ ಈಸಿ ಆಯ್ತಾ ನಿಮಗೆ? ಆನ್ಲೈನ್ ಡಾಕ್ಯುಮೆಂಟೇಷನ್ ಅಂತಾರೆ, ತುಂಬ ತಲೆ ಬಿಸಿ ಏನಾದರೂ ಇತ್ತಾ? ಸುಲಭವಾಗಿ ಆಯ್ತಾ ಸರ್? ಸರ್ ಎಲ್ಲಿ ನೀವು ಯಾವ ಏರಿಯಾದಲ್ಲಿರೋದು? ಯಾವ ಕಾರಣಕ್ಕೋಸ್ಕರ ಲೋನ್ ತೊಗೊಂಡ್ರಿ ಸರ್ ನೀವು? ಹಾಂ. ಓಕೆ. ಹಾಂ. ಓಕೆ. ಆ್ಯಂಡ್ ವಾಟ್ ಅಬೌಟ್ ಎನಿ ಚಾರ್ಜಸ್? ಸರ್ ಹೇಳ್ತಾರೆ ನಾವು ಚಾರ್ಜಸ್ ತೊಗೊಳ್ಳಲ್ಲ ಅಂತ. ನಿಜನಾ? ತೊಗೊಳಲ್ವಾ ಇವರು ಚಾರ್ಜಸ್ಸು? ಸೊ ಯಾವುದೂ ಚಾರ್ಜಸ್ ಇಲ್ಲ ಹಾಗಾದರೆ ಒಂದೇ ಮಾತು ಕೇಳ್ತೀನಿ, ನಮ್ಮ ವೀಕ್ಷಕರಿಗೆ ಹೇಳಿ, ಲೋನ್ಸ್ ಗೇಟ್ಗೆ ಬರ್ಬೋದಾ? ಲೋನ್ಸ್ ತೊಗೋಬೋದಾ? ಹಾಂ. ಕ್ವಿಕ್ ವರ್ಕ್ ಆಗುತ್ತೆ. ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಫೈನಲ್ ಆಗಿ ಒಬ್ರು ಕಾರ್ ತೊಗೊಂಡಿದ್ದಾರಂತೆ. ಕಾರ್ ಲೋನು ಅಂದರೆ ಕಾರ್ ಮೇಲೆ ಲೋನ್ ತೊಗೊಂಡಿರೋದು, ಇವರು ಪ್ಲೆಜ್ ಮಾಡಿರೋದು ಕಾರನ್ನು ಅಲ್ವಾ? ಟಾಪ್ ಅಪ್ ಲೋನ್ ಮಾಡಿರೋದು. ನನಗೆ ಹಿಂಗೆ ಲೋನ್ ಸಿಗುತ್ತೆ ಅಂತ ಕೇಳ್ತಾ ಇದ್ರು. ನಾವು ಕಾರ್ ಮೇಲೆ ಟಾಪ್ ಅಪ್ ಲೋನ್ ಮಾಡಿರೋದು. ಓಕೆ, ಬನ್ನಿ ಅವ್ರ ಜೊತೆನೂ ಕೂಡ ಮಾತಾಡೋಣ ಇವಾಗ. ಗಿರೀಶ್ ಅವರಾ? ಸರ್ ನಮಸ್ಕಾರ, ನಾನು ಮನೋಹರ್ ಮಾತಾಡ್ತಾ ಇದ್ದೀನಿ ಕನ್ನಡಕವರ್ ಯೂಟ್ಯೂಬ್ ಚಾನಲಿಂದ. ಸರ್ ಆರಾಮಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸರ್ ಇದು ಸರ್ ಹೇಳಿದ್ರು ಲೋನ್ ತೊಗೊಂಡಿದ್ದೀರಂತೆ ಸರ್. ಸ್ವಲ್ಪ ಹೌದಾ?
ನನ್ನ ಲೈಫಲ್ಲಿ ಅಂತ ವರ್ಕಹಾಲಿಕ್ ಪರ್ಸನ್, ಯಾಕಂದ್ರೆ ಡೆಲ್ಲಿ ನಿಂಚ ನಾನು ಬಳ್ಳಾರಿಯವರಿಗೆ ನೋಡ್ತಿದ್ದೀನಿ, ಬಳ್ಳಾರಿ ಟು ಬ್ಯಾಂಗ್ಳೂರ್. ಓಕೆ ಎವ್ರಿ ಒನ್ ವರ್ ಲೈಕ್ ಇನ್ ಕಮರ್ಷಿಯಲ್ ಬೇಸ್, ಕಮರ್ಷಿಯಲ್ ಮೆಂಟಾಲಿಟಿ. ಬಟ್ ದಿಸ್ ಪರ್ಸನ್ ವಾಸ್ ವರ್ಕಹಾಲಿಕ್ ಪರ್ಸನ್. ಸೂಪರ್ ಸೂಪರ್. ನಾನು ಅದಕ್ಕೆ ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದೆ. ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀರಾ? ಹಾಂ ಬ್ರದರ್, ಆಲ್ರೆಡಿ ಸಜೆಸ್ಟ್ ಮಾಡಿದ್ದು ಆಗಿ ಮೀನ್ಸ್ ಅವ್ರು ನಮಗೆ ಕೊಟ್ಟಿದ್ದ ಗಿಟ್ವೆಲ್ ನಾವು ಹಂಗೆ ಕಾಪಾಡ್ಕೊಂತ ಬಂದಿದ್ದೀವಿ. ಓಕೆ ಓಕೆ ಓಕೆ. ಅಂತ ಪರ್ಸನ್ ನ ಸಜೆಸ್ಟ್ ಮಾಡಕ್ಕೆ ನನಗೂ ಬಹಳ ಇಷ್ಟ ಆಯ್ತು. ಹೆಂಗ್ ಗೊತ್ತಾಯ್ತು ಅವ್ರು ನಿಮಗೆ ಪರಿಚಯ ಹೇಗೆ? ಬ್ರದರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಲೋನ್ ಸ್ಕೇಟಲ್ಲಿ ಈ ಥರ ಇದ್ದಾರೆ ರವಿ ಸರ್ ಇದ್ದಾರೆ? ಅದು ಹೇಗೆ? ನಾನು ನಮ್ಮ ಇನ್ಸ್ಟಾ ಬೇಸ್ ಅಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಬಂತು. ಓಕೆ 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 ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಈ ಹ್ಯಾಕ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಓಕೆ, ಅಂದರೆ ರೀಲ್ಸಲ್ಲಿ ನೋಡಿದ್ದೀರಾ ಹಾಗಾದರೆ ಅಲ್ವಾ? ರೀಲ್ಸ್ ಅಲ್ಲಿ ಬ್ರದರ್, ಓಕೆ. ರೀಲ್ಸ್ ಅಲ್ಲೇ ನಾನು ನೋಡಿದ್ದೆ ಇವ್ರನ್ನ. ಆಮೇಲೆ ಇವ್ರಿಗಿಂತ ಮುಂಚೆನೂ ಕೂಡ ನೀವೆಲ್ಲಾದರೂ ಲೋನ್ ಎಲ್ಲ ಟ್ರೈ ಮಾಡಿದ್ರಾ? ಆ ಥರ ಅದು ಇತ್ತ ನಿಮ್ಗೇನಾದರೂ? ಯಾರು ನಮ್ಮ ರವಿ ಸರ್ ಅವ್ರ ಹತ್ರ ಇದನ್ನ ಬೇರೆಯವ್ರ ಹತ್ರ ಬೇರೆ ಟ್ರೈ ಮಾಡಿ ಆಮೇಲೆ ಎಲ್ಲೂ ಆಗದೇನೆ ಆ ಥರ ಮಾಡಿದ್ರು? ಬಹಳ ಟ್ರೈ ಮಾಡಿದ್ದೀನಿ ಬ್ರದರ್, ನೋ ಯೂಸ್. ಹಾಂ ಹಾಂ ಹೆಂಗೆ ಅಂದ್ರೆ ಜನ ನಿಮಗೆ ಓಪನ್ ಆಗಿ ಹೇಳ್ತೀನಿ, ಹಾಂ ಫಸ್ಟ್ ಮನಿ, ಹಾಂ 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 ಆಮೇಲೆ ಕೆಲಸ, ಆಮೇಲೆ ಕೆಲಸ. ಕೆಲಸನು ಮನಿ ಅಸಲ್ ಕೇಳೋದಿಲ್ಲ, ಹಾಂ ಅವ್ರು ಕೇಳೋದೇ ಇಲ್ಲ. ನಾವು ಎಷ್ಟು ಕೊಟ್ರೆ ಓಕೆ. ಪರ್ಸನ್ ಸಿಕ್ಕಿದ್ದಕ್ಕೆ ವಿ ಆರ್ ಬ್ಲೆಸ್ಡ್ ಜನ. ಸೂಪರ್ ಸೂಪರ್ ಸೂಪರ್. ಇವತ್ತಿನವರೆಗೆ ಅಣ್ಣ ಅಂತ ಕರಿತೀನಿ, ಯಾಕಂದ್ರೆ ಎಲ್ಡರ್ ಬ್ರದರ್ಸ್ ಯಾರು ಇಲ್ಲ. ಓಕೆ. ಸೊ ವಿ ಗೋಯಿಂಗ್ ಟು ಕಾಲ್ ಹಿಮ್ ಲೈಕ್ ಎಲ್ಡರ್ ಬ್ರದರ್. ಆ್ಯಸ್ ಅ ಫ್ಯಾಮಿಲಿ ನಿಮ್ಗೆ ವರ್ಕ್ ಮಾಡಿಕೊಟ್ರು ಹಾಗಾದರೆ ಅಲ್ವಾ? ನಾ ಫ್ಯಾಮಿಲಿಗನ್ನ ಜಾಸ್ತಿ. ಓಕೆ ಓಕೆ. ಆ್ಯಂಡ್ ನಮ್ಮ ಹಾಂ 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 ಸರ್, ಇದು ನೀವು ಯಾವ ಥರ ಲೋನ್ ತೊಗೊಂಡಿದ್ದು ಸರ್? ನೀವು ಯಾವ ಥರ ಲೋನ್ ತೊಗೊಂಡಿದ್ದೀರಾ? ಬ್ರದರ್, ಇದು ಬಂದ್ಬಿಟ್ಟು 4 ವೀಲರ್, ಹಾಂ ಹಾಂ ಹಾಂ. ಫಾರ್ಚುನರ್ ವೆಹಿಕಲ್. ಓಕೆ. ಇನ್ನ ಒಂದು ನಂದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅವರಿಗೆ ಕೊಟ್ಟಿದ್ದೀನಿ. ಓಕೆ ಓಕೆ ಓಕೆ. ಫೈನಲ್ ಆಗಿ ರಿಲೀಸ್ ಆಗ್ಬೇಕು. ರಿಲೀಸ್ ಆಗಬೇಕು ಇವಾಗ. ಓಕೆ, ಒಳ್ಳೇದಾಗಲಿ ಸರ್. ಇವಾಗ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಲೋನ್ಸ್ ಗೇಟ್ಗೆ ಬರ್ಬೋದಾ? ಲೋನ್ಸ್ ತಗೋಬೋದಾ? ರವಿ ಸರ್ನ ನಂಬೋದಾ? ಅಯ್ಯೋ 100% ಆಗಿ, ಫ್ರಾಂಕ್ಲಿ ಸ್ಪೀಕಿಂಗ್ 100%. 100% ಅಂತ ಹೇಳ್ತೀರಾ? ನಾನು ಇವತ್ತು ಗುಡಿಗೆ ಬಂದು ಕೆಲಸ ಆಗಿದ್ದಕ್ಕೆ ಹರಕೆ ಹೋಗ್ಬೇಕಂತ ಬಂದೆ ಗುಡಿ. ಓ, ಗುಡಿಲಿದ್ದೀರಾ ಹಾಗಾದರೆ? ಓಕೆ 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 ಹೌದು ಬ್ರದರ್, ನೇಟಿವಲ್ಲಿ ಇದ್ದೀನಿ. ಓಕೆ, ಸೂಪರ್ ಸೂಪರ್. ಸರಿ ಸರ್, ಹಾಂ ಹೇಳಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬ್ರದರ್, ಹಾಂ 100% ಜೆನ್ಯೂನ್, ಹಾಂ ವಿತೌಟ್ ಥಿಂಕಿಂಗ್ ಅಬೌಟ್ ದ ಮನಿ. ಥಿಂಕ್ ಮಾಡೋ ಪರ್ಸನ್ ಅಲ್ಲ. ಮನಿ ಬಗ್ಗೆ ಯೋಚನೆ ಇಲ್ಲ. ಅವ್ರು ಹೇಳ್ತಾರೆ ನಾವು ಯಾವುದೂ ಚಾರ್ಜಸ್ ತೊಗೊಳ್ಳಲ್ಲ ಸರ್ ಅಂತ. ನಿಜನಾ ಸರ್? ಅವರು ಚಾರ್ಜಸ್ ಏನು ಮಾಡ್ತಾರಾ? ಬ್ರದರ್, ಇವತ್ತಿನವರೆಗೆ ಒಂದು ಪೆನಿ ನಾನೇ ಇದೀನಲ್ಲ, ನಿಮ್ಮ ಹತ್ರ ನಾನೇ ಬರ್ತೀನಿ. ಹಾಂ ಹಾಂ ಹಾಂ. ಓಕೆ ಬ್ರದರ್, ಐ ಆಮ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಕರ್ನಾಟಕ ಸ್ಕಿಲ್ ಬೋರ್ಡಿಂಗ್. ಓಕೆ ಓಕೆ. ಹಾಂ ಓಕೆ, ಬೀಯಿಂಗ್ ಎನ್ ಗವರ್ನಮೆಂಟ್ ಎಂಪ್ಲಾಯ್ ನಾನೇ ಬರ್ತೀನಿ ಅದನ್ನ ಹೇಳ. ಓಕೆ ಓಕೆ. ಯಾಕಂದ್ರೆ ನನಗೆ ಮಾಡ್ಕೊಟ್ಟಿದ್ದಾರೆ, ಯಾರು ಕೈ ಇಡ್ಲಿಲ್ಲ ಅರ್ಧ ದಿನ ಅವ್ರು ಹಿಡಿದಿದ್ದಾರೆ ನನ್ನ ಕೈ. ಓಕೆ ಓಕೆ ಓಕೆ. ಸೂಪರ್ 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 ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರೇಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೂಪರ್ ಸೂಪರ್. 3 ರಿಂದ 4 ಜನರ ಜೊತೆ ಮಾತಾಡಿದ್ವಿ. ಲಾಸ್ಟ್ ಅಂತೂ ಒಬ್ಬರದ್ದು ಕಾರ್ ಮೇಲೆ ಲೋನ್ ಮಾಡಿ. ಯಾರು ಸರ್ ಅವರು? ಅಷ್ಟೊಂದು ಭಾಳ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಮೇಲೆ. ಅವರು ಕೂಡ ತುಂಬಾ ಸಪೋರ್ಟಿವ್. ಅವರು ಒಳ್ಳೆ ಪ್ಲೇಸ್, ಒಳ್ಳೆ ಒಂದು ಹುದ್ದೆಯಲ್ಲಿ ಇರತಕ್ಕಂಥ ಪರ್ಸನ್ ಹೇಳಿದ್ರು ಸರ್, ಹೇಳಿದ್ರು ಗೌರ್ಮೆಂಟ್ ಅಷ್ಟು ಡೌನ್ ಟು ಅರ್ತ್ ಮಾತಾಡ್ತಾರೆ ಅಂತಂದ್ರೆ ವಿ ಆರ್ ಮೋರ್ ಹ್ಯಾಪಿ ಆಕ್ಚುಲಿ. ಸೂಪರ್ ಸೂಪರ್. ಎಲ್ಲರ ಜೊತೆನೂ ಮಾತಾಡಿದೆ. ನಂಗೆ ಒಂದು ಖುಷಿ ಅಂದರೆ ಎಲ್ಲ ಸೆಕ್ಷನ್ ಸಿಕ್ಬಿಡ್ತು. ಪರ್ಸನಲ್ ಸಿಕ್ತು, ಬಿಸ್ನೆಸ್ ಸಿಕ್ತು, ಹೋಮ್ ಲೋನ್ ಸಿಕ್ತು, ಕಾರ್ ಸಿಕ್ತು, ಎಲ್ಲ ಸಿಕ್ತು. ಸೊ ಫೈನಲ್ ಆಗಿ ಕೆಲವೊಂದು ಎಂಡಿಂಗ್ ಕ್ವಶನ್ಸ್. ಇನ್ನೊಂದು ಓಪನ್ ಆಗಿ ಹೇಳ್ತೀನಿ ಆಕ್ಚುಲಿ. ಏನಂತಂದ್ರೆ, ಈಗ ನೀವು ಡೈರೆಕ್ಟಾಗಿ ಕಾಲ್ ಮಾಡಿದ್ರಿ, ಅವ್ರು ನಿಮ್ಗೆ ಒಪಿನಿಯನ್ ಕೊಟ್ಟರು. ಇಲ್ಲಿ ಎಷ್ಟೋ ಜನ ನನ್ನ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡಿದ್ದಾರೆ, ನಿಮ್ಮ ಹತ್ರ ನನ್ನ ಹತ್ರ ಮಾತಾಡಿದ್ದಾರೆ. ಅವ್ರಿಗೆ ನಾವು ಲೋನ್ ಕೊಡ್ಸಿಲ್ಲ ಆಕ್ಚುಲಿ. ಬಟ್ ನೀವು ಅವ್ರದ್ದು ಒಪಿನಿಯನ್ನ ಕಸ್ಟಮರೇ ಆಕ್ಚುಲಿ ಕಾಮೆಂಟ್ಸ್ ಅಲ್ಲಿ ಅವರೇ ತಿಳಿಸ್ಬೇಕಾಗತ್ತೆ. ಕೊಡ್ಸಿಲ್ಲ ಅಲ್ಲ, ಅಂದ್ರೆ ಕೊಡ್ಸಿಲ್ಲ ಇನ್ ದ ಸೆನ್ಸ್ ಅವ್ರ ಎಲಿಜಿಬಿಲಿಟಿ ಬಂದಿಲ್ಲ. ಅವ್ರಿಗೆ ನಾವು ಈಗ ಇವ್ರಿಗೆ ಲೋನ್ ಸಿಕ್ಕಿದೆ, ಅವ್ರ ರಿವ್ಯೂಸ್ ಹೇಳಿದ್ದಾರೆ. ಬಟ್ ಎಷ್ಟೋ ಜನ ನಾವು ಕೊಡ್ಸಿಲ್ಲ. ಬಟ್ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದೀವಿ. ಅದನ್ನ ಅವ್ರ ಒಪಿನಿಯನ್ನ ಅವರೇ ಅದನ್ನ ಮುಕ್ತವಾಗಿ ಅವ್ರು ಕೊಡಬಹುದು ಕೂಡ. ಇನ್ನು ಅಂಡರ್ ಪ್ರೋಸೆಸ್ ಅಲ್ಲಿ ಇರೋರು ಕೂಡ ಅವ್ರು ಓಪನ್ ಆಗಿ ಅದನ್ನ ಹೇಳ್ಬೋದು. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾರೋ 5 ಜನ ಮಾತಾಡಿದಾಗ ಅದನ್ನ ನಂಬಲೇಬೇಕು ಅಂತಾನಿಲ್ಲ, ನಂಬಬೇಕು ಅಂತಾನಿಲ್ಲ, ನಂಬಾರ್ದು ಅಂತಾನೂ ಇಲ್ಲ. ಬಟ್ ನಾವು ಕಸ್ಟಮರ್ಸ್ ಹತ್ರ ಯಾರ ಹತ್ರ ಮಾತಾಡ್ತಿರ್ತೀವೋ, ಸೊ ಅದನ್ನ ನಾನು ಓಪನ್ ಆಗಿ ಹೇಳಕ್ಕೆ ಏನಂತಂದ್ರೆ, ನಾವು ಯಾವುದೇ ಕಸ್ಟಮರ್ಸ್ಗಳಿಗೂ ಯಾವುದೇ ಚಾರ್ಜಸ್ ಮಾಡೋದಿಲ್ಲ, ಫಸ್ಟ್ ಪಾಯಿಂಟು. ಸೊ ನಮ್ಮಂತ ಬರ್ತಕ್ಕಂಥ ಕಸ್ಟಮರ್ಸ್ಗಳಿಗೆ ನಾವು ಏನಿರುತ್ತೋ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ. ಯಾವ ಬ್ಯಾಂಕಲ್ಲಿ ಹೋದ್ರೆ ಎಷ್ಟು ಚಾರ್ಜಸ್ ಇರುತ್ತೆ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಸೊ ಅವ್ರದ್ದು ಪ್ರೊಸೆಸಿಂಗ್ ಫೀಸ್ ಎಷ್ಟಿರುತ್ತೆ, ಸೊ ಅದನ್ನೆಲ್ಲ ನಾವು ಓಪನ್ ಆಗಿ ಹೇಳ್ತೀವಿ ಅವ್ರಿಗೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಲೋನ್ಸ್ ಗೇಟಿಗೆ ಬನ್ನಿ, ಲೋನ್ಸ್ ಗೇಟ್ನ ಟ್ರಸ್ಟ್ ಮಾಡಿ. ಸೊ ಹಲವಾರು ಕಸ್ಟಮರ್ಸ್ಗಳನ್ನ ನಮ್ಮ ಜೊತೆ ಲೋನ್ ಪ್ರೊಸೆಸ್ ಮಾಡಿದ್ದಾರೆ, ನಮ್ಮ ಜೊತೆ ಈಗಲೂ ನಡೀತಾ ಇದೆ. ಸೊ ಐ ಆಮ್ ಮೋರ್ ಹ್ಯಾಪಿ ಟು ಸೇ ದಿಸ್ ಆ್ಯಕ್ಚುಲಿ. ಎನಿವೆ, ಸೊ ನೀವು ನೆಕ್ಸ್ಟ್ ಏನು ಹೇಳ್ತೀವಿ? ಸೂಪರ್ ಸೂಪರ್. ನಿಜವಾಗ್ಲೂ ಕೂಡ ಸರ್ ಕರೆಕ್ಟಾಗಿ ಹೇಳಿದ್ರು. ಎಷ್ಟೋ ಜನ ಲೋನ್ ಆಗಿರಲ್ಲ, ಆದರೂ ಕೂಡ ಅವ್ರಿಗೂ ಕೂಡ ಲೋನ್ ಹೇಗೆ ಪಡಿಬೋದು ಮುಂದಿನ ದಿನಗಳಲ್ಲಿ, ಸಿಬಿಲ್ ಸ್ಕೋರ್ ಹೇಗೆ ಜಾಸ್ತಿ ಮಾಡ್ಕೊಬೇಕು, ಒಂದು ಕಂಪನಿ ಅಂತ ಒಂದು ರಿಜಿಸ್ಟ್ರಿ ಹೇಗೆ ಮಾಡಿಸ್ಕೊಬೇಕು, ಅಥವಾ ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ ಪ್ರಾಪರ್ ಆಗಿ ಒಂದು ಸ್ಯಾಲರಿ ಸ್ಲಿಪ್ಪನ್ನು ಹೇಗೆ ಜನರೇಟ್ ಮಾಡ್ಕೊಬೇಕು, ಆ ಅಮೌಂಟನ್ನು ಹೇಗೆ ಕರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಹಾಕೊಂಡು ಒಂದು ಟ್ರ್ಯಾಕ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು
ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಎಜುಕೇಟ್ ಮಾಡಿದ್ದೀರಾ ನೀವು. 100%. ಈಗ ನೀವು ಇನ್ನೊಂದ್ಸಲ ನೀವು ಅದನ್ನು ಡಾಕ್ಯುಮೆಂಟ್ಸ್ ಅಂತ ಬಗ್ಗೆ ನಾನು ಮಾತಾಡ್ಬೇಕು ಇವಾಗ. ಸರ್, ಯೂಶುವಲಿ ಒಂದು ಹೋಮ್ ಲೋನ್, ಕಂಪೋಸಿಟ್ ಲೋನ್ ತಗೊಳ್ಳೋದಿದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಥವಾ ಎನಿ ಲೋನ್ ಮೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಬಗ್ಗೆ? ಎಕ್ಸಾಂಪಲ್ ಸರ್, ನಿಮಗೆ ಫಸ್ಟ್ ಪರ್ಸ್ನಲ್ ಲೋನ್ ಅಂತ ನೋಡೋದಾದ್ರೆ, ಆಗಲೇ ನಾನು ಹೇಳಿದ್ದೆ, ಪರ್ಸ್ನಲ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು 3 ಮಂತ್ಸ್ ಸ್ಯಾಲರಿ ಸ್ಲಿಪ್ಪು, 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು, ಅವ್ರ ಆಧಾರು, ಪ್ಯಾನು ಇದೆಲ್ಲ ಮ್ಯಾಂಡೇಟ್ರಿ. ಇಲ್ಲ ಅಂತಂದರೆ ಪರ್ಸ್ನಲ್ ಲೋನ್ ಸಿಗಲ್ಲ ನಮ್ಮ ಕಡೆಯಿಂದ. ಸೆಕೆಂಡ್ ಥಿಂಗು, ನಿಮಗೆ ಬಿಸ್ನೆಸ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು 2 ಇಯರ್ಸು IT ರಿಟರ್ನ್ಸ್ ಬೇಕಾಗುತ್ತೆ, 1 ಇಯರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ಅವ್ರದ್ದು ಬಿಸ್ನೆಸ್ ವಿಂಟೇಜು ಮಿನಿಮಮ್ 2 ಇಯರ್ಸ್ ಇರಬೇಕಾಗುತ್ತೆ. ಬಿಸ್ನೆಸ್ ವಿಂಟೇಜ್ ಅಂತಂದರೆ ಅವ್ರದ್ದು ಬಿಸ್ನೆಸ್ ಪ್ರೂಫು, GST ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಯಾವುದೇ ಅವ್ರದ್ದು ಲೈಸೆನ್ಸ್ ಇರ್ಬೋದು, ಎಕ್ಸಾಂಪಲ್ ಫುಡ್ ಲೈಸೆನ್ಸ್ ಇರ್ಬೋದು, ಇನ್ನು ಯಾವುದೇ ರೀತಿಯ ಲೈಸೆನ್ಸ್ ಇದ್ದರೂ ಕೂಡ ನಾವು ಅವ್ರಿಗೆ ಬಿಸ್ನೆಸ್ ಲೋನ್ ಮಾಡಿಕೊಡ್ತೀವಿ. ಸೊ ಇನ್ಯಾವುದು ನೆಕ್ಸ್ಟ್ ನೀವು ನೋಡುವಂಥದ್ದು ಹೋಮ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ, ಸೊ ಅವ್ರಿಗೆ ಯಾವುದೇ ರೀತಿ, ನಾನು ಹೇಳ್ತಾ ಇರೋದು, ಈಗ ಆಟೋ ಓಡಿಸ್ತಾ ಇದ್ದಾರೆ, ಸೊ ಅಥವಾ ಅವರು ಒಬ್ಬರು ಮೇಸ್ತ್ರಿ ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಕೆಲವ್ರು ಏನು ಮಾಡಿರ್ತಾರೆ GST ಸರ್ಟಿಫಿಕೇಟು ಅಥವಾ ಲೈಸೆನ್ಸ್ ಮಾಡಿಸ್ಕೊಂಡಿರಲ್ಲ. ಸೊ ಅಂಥವ್ರು ಕೂಡ ನಾವು ಹೋಮ್ ಲೋನ್ ಮಾಡಿಕೊಡ್ತೀವಿ. ಅಂದರೆ ಕೇವಲ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಸ್ಯಾಲರಿ ಸ್ಲಿಪ್ ಬರ್ತಾ ಇದೆ, ಅವ್ರು ಮಾತ್ರ ಹೋಮ್ ಲೋನ್ ತೊಗೋಬೇಕಾ? ಇಲ್ಲ. ಅಥವಾ GST ಸರ್ಟಿಫಿಕೇಟ್ ಇರಬೇಕು, 3 ಇಯರ್ಸ್ IT ರಿಟರ್ನ್ಸ್ ಇರಬೇಕು, ಅವ್ರು ಮಾತ್ರ ಹೋಮ್ ಲೋನ್ ತೊಗೋಬೇಕಾ? ಇಲ್ಲ, ಹಾಗೇನಿಲ್ಲ. ಈವನ್ ನಮ್ಗೆ ಇವೆರಡೂ ಇಲ್ಲ ಅಂತಂದ್ರೆ ಕೂಡ, ಸೊ ನಾವು ಇದನ್ನು ಸೆಕ್ಯೂರ್ಡ್ ಲೋನ್ ಅಂತ ಏನು ಕರಿತೀವಿ, ಈ ಹೋಮ್ ಲೋನ್ನ, ಸೊ ಅದನ್ನು ನಾವು ವಿತೌಟ್ ಇದಿಲ್ಲ ಅಂದರೂ ಕೂಡ ಅವ್ರದ್ದು ಬಿಸ್ನೆಸ್ ರನ್ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಯಾವುದೋ ಒಂದು ತರಕಾರಿ ಮಂಡಿ ಇಟ್ಕೊಂಡಿರ್ತಾರೆ, ಅಥವಾ ಇನ್ನೇನೋ ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರದ್ದು ಬಿಸ್ನೆಸ್ ಸರ್ಟಿಫಿಕೇಟ್ ಇರಲ್ಲ, ಅಥವಾ IT ರಿಟರ್ನ್ಸು ಮಾಡ್ಕೊಂಡಿರಲ್ಲ, ಅಂಥವ್ರು ಕೂಡ ನಾವು ಖಂಡಿತವಾಗಿ ಲೋನ್ ಪ್ರೊಸೆಸ್ ಮಾಡ್ತೀವಿ. 100% ನಾವು ಮಾಡ್ಕೊಡ್ತೀವಿ. ನಿಮ್ಮಲ್ಲಿ ಯಾವ್ಯಾವ ಬ್ಯಾಂಕ್ಗಳು ಅವೈಲೇಬಲ್ ಇದೆ ಸರ್? ಸರ್, ನಾವು ನ್ಯಾಷನಲೈಸ್ ಬ್ಯಾಂಕ್ನ ನಾವು ಹೋಮ್ ಲೋನ್ಸು, ಕಾರ್ ಲೋನ್ಸ್ಗೆ ಪ್ರಿಫರ್ ಮಾಡ್ತೀವಿ. ಸೊ ಇನ್ನು ನಾವು ಪರ್ಸ್ನಲ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬ್ಯಾಂಕಿಂಗ್, HDFC ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಅಥವಾ ಇನ್ನು ಹಲವಾರು NBFC ಬ್ಯಾಂಕು, ಈಗ ಎಕ್ಸಾಂಪಲ್ ಟಾಟಾ ಕ್ಯಾಪಿಟಲ್ ಇರ್ಬೋದು, ಬಜಾಜ್ ಫಿನ್ಸರ್ವ್ ಇರ್ಬೋದು, ಅಥವಾ ಹೀರೋ ಫಿನ್ಕಾರ್ಪ್ ಆಗಿರ್ಬೋದು. ಸೊ ಇನ್ನಿತರ NBFCಗಳು ನಿಮಗೆ ನಾನು ಆಗಲೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಮ್ಮದು 100ಕ್ಕೂ ಹೆಚ್ಚು, 180ಕ್ಕೂ ಹೆಚ್ಚು ನಮ್ಮದು ಟೈಪ್ಸ್ಗಳಿರುತ್ತೆ. ಕಸ್ಟಮರ್ ಪ್ರೊಫೈಲಿಗೆ ತಕ್ಕಂಥ ನಾವು ಏನು ಮಾಡ್ತೀವಿ, ಅವರು ಸೂಟ್ ಆಗುವಂಥ ಬ್ಯಾಂಕಲ್ಲಿ ನಾವು ಲೋನ್ನ ಪ್ರೊಸೆಸ್ ಮಾಡ್ತೀವಿ. ಸೊ ಈಗ ನಾವು ಕ್ಯಾಟ್ವೇ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಒಂದು ಒಳ್ಳೆ ಪ್ರತಿಷ್ಠಿತ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅವ್ರಿಗೆ. ಸೊ ನಾವೇನು ಮಾಡ್ತೀವಿ, ಅವ್ರಿಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋ ಮುಖಾಂತರ ನಾವು ಅವ್ರಿಗೂ ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಸೊ ಎಲ್ಲ ಥರದ ವ್ಯಕ್ತಿಗಳಿಗೂ ಕೂಡ ನಾವು ನಮ್ಮಲ್ಲಿ ಲೋನ್ಸ್ ಗೇಟಲ್ಲಿ ಲೋನ್ನ ಪ್ರೊಸೆಸ್ ಮಾಡೋ ಕೆಲಸ ನಾವು ಮಾಡ್ತಾನೆ ಇದ್ದೀವಿ. ಕೆಲಸ ಮಾಡ್ಕೊಡ್ತೀವಿ. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಎನಿ ಲೈಕ್ ಡೋರ್ ಸ್ಟೆಪ್ ಸರ್ವಿಸ್, ಯಾರಿಗೂ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಅವೆಲ್ಲ ಹುಡುಗರಿದಾರ ಸರ್ ನಿಮ್ಮ ಹತ್ರ? ಸರ್, 100%. ನಮಗೆ ಇಲ್ಲಿ ಕಸ್ಟಮರ್ಸು ಫಸ್ಟು ನಮ್ಮನ್ನು ಕನ್ಸಲ್ಟ್ ಮಾಡೋದು, ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ವಾಟ್ಸಪ್ಪಲ್ಲಿ ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಾವು ಕಳಿಸ್ಕೊಟ್ಟಿರ್ತೀವಿ. ಅದನ್ನು ಅವ್ರು ಸಾಫ್ಟ್ ಕಾಪಿ ನಮ್ಗೆ ಕಳಿಸ್ಕೊಟ್ಟ ಸಂದರ್ಭದಲ್ಲಿ ನಾವು ಅವ್ರದ್ದು ಫಸ್ಟ್ ನೋಡುವಂಥದ್ದೇ ಸಿಬಿಲ್ ಚೆಕ್ ಮಾಡ್ತೀವಿ. ಆ ಸಿಬಿಲ್ ಚೆಕ್ ಮಾಡಿದಾಗ ಅದು ಎಲ್ಲೂ ಎನ್ಕ್ವೈರಿ ಜನರೇಟ್ ಆಗಲ್ಲ. ಸೊ ಇಲ್ಲಿ ಒಂದು ಏನಾಗುತ್ತೆ, ಲೋನ್ಸ್ ಗೇಟ್ಗೆ ಹ್ಯಾಕ್ ಬರಬೇಕು ಬೇರೆಯವ್ರ ಹತ್ರ ಹೋಗೋದಕ್ಕಿಂತ ಇನ್ನೊಂದು ಇದನ್ನ ಯಾಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಕಡೆ ಕಸ್ಟಮರ್ಸ್ಗಳು ಯಾರಿಗೂ ಲೋನ್ಸ್ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟಿರ್ತಾರೆ. ಅವ್ರು ಏನು ಮಾಡಿರ್ತಾರೆ, ಮಲ್ಟಿಪಲ್ ಬ್ಯಾಂಕಲ್ಲಿ ಅದನ್ನು ಲೋನ್ಸ್ನ ಅಂದರೆ ಅವ್ರ ಅಪ್ಲಿಕೇಶನ್ಸ್ ಹಾಕ್ಬಿಟ್ಟು ಎನ್ಕ್ವೈರಿ ಜನರೇಟ್ ಆಗಿಬಿಟ್ಟಿರುತ್ತೆ. ಆಗಲೂ ಕೂಡ ಸಿಬಿಲ್, ಹೌದು, ಸಿಬಿಲ್ ಎನ್ಕ್ವೈರಿ ಜನರೇಟ್ ಆದಾಗ ಸಿಬಿಲ್ ಡ್ರಾಪ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಲ್ಲಿ ಆಗದೇ ಇರ್ಬೋದು ಕಸ್ಟಮರ್ಸ್ಗಳಿಗೆ, ಆಗ ಅವ್ರಿಗೆ ಸಿಬಿಲ್ ಡ್ರಾಪ್ ಆಗಿರ್ತದೆ. ಸೊ ಆ ಕಸ್ಟಮರ್ಗೆ ಇದನ್ನು ಎಜುಕೇಟ್ ಮಾಡಿರಲ್ಲ ಯಾರು ಆ ಅಪ್ಲಿಕೇಶನ್ ತೊಗೊಂಡಂಥ ವ್ಯಕ್ತಿಗಳು. ಸೊ ನಮ್ಮಲ್ಲಿ ನಾವೇನು ಮಾಡ್ತೀವಿ, ಕಸ್ಟಮರ್ಸು ಅಪ್ಲಿಕೇಶನ್ಸ್ ಅಂದರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಬಂದಂಥ ಸಂದರ್ಭದಲ್ಲಿ ಕಸ್ಟಮರ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ 1 to 1, ಯಾವ ಲೋನ್ ನೋಡ್ತಾ ಇದ್ದಾರೆ, ಸೊ ಅವ್ರದ್ದು ಪ್ರೊಫೈಲ್ ಎಂಥದ್ದು, ಸೊ ಅವ್ರು ಏನಾದರೂ ಪ್ರೀವಿಯಸ್ ಏನಾದರೂ ಡ್ಯೂಸ್ಗಳೇನಾದರೂ ಇದೆಯಾ, ಸಿಬಿಲ್ ಇಶ್ಯೂಸ್ ಏನಾದರೂ ಇದೆಯಾ, ಅದನ್ನ 1 to 1 ನಾವು ಡಿಸ್ಕಸ್ ಮಾಡಿ ಅದು ಡೂಯಬಲ್ಲ ನಾಟ್ ಡೂಯಬಲ್ಲ, ಇನ್ ಕೇಸ್ ಆಗುತ್ತೆ ಅಂತಂದರೆ ನಾವು ಅಪ್ಫ್ರಂಟ್ ಹೇಳ್ತೀವಿ. ಆಗೋದಿಲ್ಲ ಅಂತಂದರೆ ನಾವು ಎಷ್ಟು ದಿನ ಅವ್ರು ವೆಯ್ಟ್ ಮಾಡಬೇಕಾಗತ್ತೆ, ಅವ್ರ ಸಿಬಿಲ್ನ ನಾವು ಕರೆಕ್ಟ್ ಮಾಡೋಕ್ಕೆ ಏನು ಮಾಡಬೇಕಾಗತ್ತೆ, ಇದೆಲ್ಲ ಸೊಲ್ಯೂಷನ್ಸನ್ನು ನಾವು ಕೊಡ್ತೀವಿ. ನಾನು ಅದಕ್ಕೆ ಹೇಳ್ತಾ ಇದ್ದು, ಕೇವಲ ಸಿಬಿಲ್ ಸರಿ ಇಲ್ಲ ಅನ್ನೋರು ಮಾತ್ರ ನಮಗೆ ಕಾಲ್ ಮಾಡಬೇಕು ಅಂತ ಇಲ್ಲ. ಯಾಕೆಂದರೆ ನನ್ನ ಲಾಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಜನ ಸಿಬಿಲ್ ಇಲ್ಲ ಅನ್ನೋರೇ ಮಾತ್ರ ಮಾಡ್ತಾ ಇದ್ದಾರೆ. ಸೊ ಸಿಬಿಲ್ ಇದ್ದರೂ ಕೂಡ ಕೆಲವು ಸರಿ ಏನಾಗ್ಬಿಟ್ಟಿದೆ, ಕೆಲವೊಂದು ಬ್ಯಾಂಕಲ್ಲಿ ಹಾಕಿ, ಅಂದರೆ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನಾವು ಹೋಮ್ ಲೋನ್ ಅಂತ ಬಂದಂಥ ಸಂದರ್ಭದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಪ್ರಿಫರ್ ಮಾಡಿರ್ತೀವಿ. ಆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹಾಕಿಲ್ಲ ಅಂತಂದಾಗ ಕೆಲವು ಸರಿ ಏನು ಮಾಡ್ತಾರೆ, ಅವರು ಮತ್ತೆ ಬೇರೆ ಬ್ಯಾಂಕ್ಸ್ಗಳು ಹಾಕಿ ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಹಾಕಿದಾಗ ನಾವೇನು ಮಾಡಿರ್ತೀವಿ, ಕಸ್ಟಮರ್ದು ಫಸ್ಟು ಪ್ರೊಫೈಲ್ನ ಸ್ಟಡಿ ಮಾಡಿ ಕಸ್ಟಮರ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ. ಸರ್, ನಿಮ್ಮ ಪ್ರೊಫೈಲ್ಗೆ ಇಂಥ ಬ್ಯಾಂಕಲ್ಲೇ ಆಗುತ್ತೆ ಸರ್, ಇಂಥ ಬ್ಯಾಂಕಲ್ಲಿ ಇಂಥ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂತ ನಾವು ಅವ್ರಿಗೆ ಹೇಳೋ ಮುಖಾಂತರ ಕಸ್ಟಮರ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನಾನು ಈ ಬ್ಯಾಂಕಲ್ಲಿ ನಂಗೆ ಸಿಗಲ್ಲ, ಮತ್ತು ಇನ್ನು ಯಾವ ಬ್ಯಾಂಕ್ಗೆ ಹೋಗಬೇಕು, ಅಲ್ಲಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ನಾನು ಅಲ್ಲಿ ತೊಗೋಬೋದಾ, ನನಗೆ ಅದು ವರ್ತ್ ಇದೆಯಾ, ನಾನು ಅಲ್ಲಿ ತೊಗೋಬೇಕಾ ಅನ್ನೋದು ಕಸ್ಟಮರ್ ಡಿಸಿಷನ್ ತೊಗೋತಾರೆ. ಅವ್ರಿಗೆ ಡಿಸಿಷನ್ ತೊಗೊಂಡ ಮೇಲೆ ಕೂಡ ನಾವು ಅದನ್ನು ಲೋನ್ ಪ್ರೊಸೆಸ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಸುಮ್ಮನೆ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟರು, ಸರ್ ನಾವು ನಿಮ್ಮ ಲೋನ್ ಪ್ರೊಸೆಸ್ ಆಗ್ತಿದೆ, ಆ ಥರದಲ್ಲ.
ಲೋನ್ಸ್ ಗೇಟಲ್ಲಿ ಮುಖ್ಯವಾಗಿ ಯಾಕೆ ಬರಬೇಕಂತಂದರೆ ಕಸ್ಟಮರ್ಸ್ ನಮ್ಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾವು ಕಸ್ಟಮರ್ಸ್ಗೆ ಮತ್ತೆ ಅವ್ರು ಏನು ಮಾಡ್ತೀವಿ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀವಿ. ಸರ್ ನಿಮ್ಮ ಪ್ರೊಫೈಲ್ಗೆ ಇಂಥ ಬ್ಯಾಂಕಲ್ಲಿ ಲೋನ್ಸ್ಗಳಾಗತ್ತೆ, ಸೊ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ನಿಮ್ಗೆ ಓಕೆನಾ, ಪ್ರೊಸೆಸ್ ಮಾಡಬಹುದಾ, ಅವ್ರ ಪರ್ಮಿಷನ್ ತೊಗೊಂಡು ನಾವು ಆಮೇಲೆ ನಾವು ಅದನ್ನ ಲೋನ್ ಪ್ರೊಸೆಸ್ ಮಾಡೋ ಕೆಲಸ ನಾವು ಮಾಡ್ಕೊಡ್ತೀವಿ. ಸೊ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಅದರ್ಸ್ ಆ್ಯಂಡ್ ಲೋನ್ಸ್ ಗೇಟ್ ಅಂತಂದರೆ ಇದೇನೆ ಅಂತ ಎಕ್ಸಾಕ್ಟ್ಲಿ. ಓಕೆ ಸರ್, ಇವಾಗ ಚಾರ್ಜಸ್ ಅಂತೂ ನೀವಂತೂ ಮಾಡಲ್ಲ, ಬಟ್ ಆದರೆ ನೋಡಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ, ಏನು ಗೌರ್ಮೆಂಟ್ ಚಾರ್ಜಸ್ ಇರ್ಬೋದು. ಸೊ ಇವುಗಳೆಲ್ಲ ಫಸ್ಟೇ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ ಸರ್ ಎಷ್ಟೆಷ್ಟು ಏನೇನು. ಅದನ್ನೇ ಆ ವಿಚಾರನೇ ನಾನು ನಿಮ್ಗೆ ಹೇಳಿದ್ದು. ಪ್ರತಿ ಬ್ಯಾಂಕಲ್ಲೂ ಕೆಲವು ಸರಿ ವೇರಿ ಆಗುತ್ತೆ ಚಾರ್ಜಸ್ಗಳು, ಪ್ರೊಸೆಸಿಂಗ್ ಫೀಸ್ ಇರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಚಾರ್ಜಸ್ಗಳು ವೇರಿ ಇರುತ್ತೆ. ಆ ಚಾರ್ಜಸ್ಗಳನ್ನ ನಾವು ಅವ್ರಿಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳೋದ್ರ ಮುಖಾಂತರ ನಾವು ಅವ್ರಿಗೆ ಕಸ್ಟಮರ್ನ ಡಿಸಿಷನ್ ಮೇಕಿಂಗ್ನ ಅವ್ರಿಗೆ ಕೊಡ್ತೀವಿ, ಅವರಿಗೆ ಬಿಟ್ಬಿಡ್ತೀವಿ. ಯಾಕೆಂದ್ರೆ ಲೋನ್ ಎಲ್ಲ ಆದಮೇಲೆ ನಮ್ಗೆ ಇಂಥ ವ್ಯಕ್ತಿಯಿಂದ ಲೋನ್ ಆಯಿತು, ಅವ್ರಿಗೆ ಇಷ್ಟೆಲ್ಲ ಚಾರ್ಜಸ್ ಇದೆ, ಇಷ್ಟೆಲ್ಲ ಪ್ರೊಸೆಸಿಂಗ್ ಫೀಸ್ ಇದೆ, ಇದು ಯಾವುದು ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನೋದು ಹಾಕಬಾರ್ದು ಅದನ್ನು. ಸೊ ಎಷ್ಟೋ ಸಲ ಏನಾಗ್ಬಿಡುತ್ತೆ, 100 ಪೇಜಸ್ ಇರುತ್ತೆ ಸೈನ್ ಹಾಕ್ಬೇಕಾದ್ರೆ, ಎಲ್ಲದೂ ಸೈನ್ ಹಾಕ್ಬಿಟ್ಟಿರ್ತೀವಿ, ನಾವು ಅದನ್ನು ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಕಸ್ಟಮರ್ಸ್ಗಳಿಗೆ ಪ್ರತಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಏನೇನು ಚಾರ್ಜಸ್ಗಳಿರುತ್ತೋ ಆ ಪ್ರತಿ ಚಾರ್ಜಸ್ಗಳನ್ನು ಕೂಡ ನಾವು ಕಸ್ಟಮರ್ಸ್ಗೆ ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕಂತ ನಾವು ಚಾರ್ಜಸ್ಗಳನ್ನ ನಾವು ಅವ್ರಿಗೆ ಹೇಳ್ತೀವಿ. ಹಾಂ, ಇದು ಚೆನ್ನಾಗಾಯಿತು. ಯಾಕಂದ್ರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಯಾಕಂದರೆ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ, ಏನೇ ಗೌರ್ಮೆಂಟ್ ಚಾರ್ಜಸ್ ಇರುತ್ತೆ. ಸೊ ಇದು ಮುಂಚೆನೇ ತಿಳಿಸ್ಕೊಟ್ಬಿಟ್ರೆ ಅವರಿಗೂ ಕೂಡ ಕನ್ಫ್ಯೂಷನ್ ಇರೋದಿಲ್ಲ. ಏನು ಗುರು ಇಷ್ಟೊಂದು ಲೋನ್ಗೆ ನಾವು ಇಷ್ಟೊಂದು ಪ್ರೊಸೆಸಿಂಗ್ ಫೀಸ್ ಕಟ್ಟಬೇಕಾ, ಇನ್ಶೂರೆನ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ಡು ಅದು ಕಟ್ಟಬೇಕಾ ಅನ್ನೋದೊಂದು ಇರುತ್ತೆ. ಇಲ್ಲಿ ಬಂದರೆ ನಿಮಗೆ ಕಡಿಮೆ ಎಲ್ಲಿ ಸಿಗುತ್ತೆ, ಜೊತೆಯಲ್ಲಿ ಟ್ರಾನ್ಸ್ಪರೆಂಟಾಗಿ ಏನು ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಫೈನಲಾಗಿ ಕೇಳುವಂಥದ್ದು ಅಡ್ರೆಸ್ ಆ್ಯಂಡ್ ಟೈಮಿಂಗ್ಸು. ತಮ್ಮ ಲೋನ್ಸ್ ಗೇಟ್ ಎಲ್ಲಿದೆ, ಟೈಮಿಂಗ್ಸ್ ಏನು ಸರ್? ಸರ್ ನಮ್ಮದು ಅಡ್ರೆಸ್ ಬಂದು ರಾಜ್ಕುಮಾರ್ ಮೆಮೋರಿಯಲ್ ಆಪೋಸಿಟ್ ಕಂಠೀರವ ಸ್ಟುಡಿಯೋ, ಎಕ್ಸಾಕ್ಟ್ ಆಪೋಸಿಟ್ ಸರ್ವಿಸ್ ರೋಡಲ್ಲೇ ಬರುತ್ತೆ, ಎದುರುಗಡೆನೇ ಬರುತ್ತೆ. ಸರ್ ಮಾರ್ನಿಂಗ್ ನಮ್ಮದು 9:30 to ಈವ್ನಿಂಗ್ 6 o'clock ತನಕ. ಸಂಡೇಸ್ ಅವೈಲೇಬಲ್ ಇರ್ತೀರಾ ನೀವು? ಇಲ್ಲ ಸರ್, ಸಂಡೇ ರಜಾ. ಬಟ್ ನಿಮ್ದೆಲ್ಲ ಓವರ್ ದ ಫೋನಲ್ಲೇ ಆಗೋದ್ರಿಂದ ಯಾರು ಬರೋ ಕಸ್ಟಮರು 24/7 ಅವ್ರು ಏನು ಮಾಡ್ಬೋದು, ನಮಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಮುಖಾಂತರ ಕಳಿಸೋ ಮೆಸೇಜ್ ಮುಖಾಂತರ ನಮ್ಮವರೇ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರದ್ದು ಯಾವ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ನಾವು ಫುಲ್ಫಿಲ್ ಮಾಡ್ತೀರಾ. 100%. ಸೂಪರ್. ಈಗ ವಿಡಿಯೋ ನೋಡ್ತಿರೋರಿಗೆ ಲೋನ್ ರಿಕ್ವೈರ್ಮೆಂಟ್ ಇರೋರಿಗೆ ಲೋನ್ಸ್ ಗೇಟ್ ಕಡೆಯಿಂದ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಫೈನಲ್ ಮಾತು. ಎಕ್ಸಾಕ್ಟ್ಲಿ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಹಾಗಾಗಿ ನೆಕ್ಸ್ಟು ನಾವು ಏನು ಹೇಳಿದ್ರೆ, ಲೋನ್ಸ್ ಗೇಟ್ಗೆ ನೀವು ಹ್ಯಾಕ್ ಬರಬೇಕು ಅಂತಂದರೆ ಮೊದಲನೇದಾಗಿ ನಮ್ಮಲ್ಲಿ ಯಾವುದೇ ಥರದ್ದು ಚಾರ್ಜಸ್ನ ನಾವು ಮಾಡಲ್ಲ, ಅಂದರೆ ಸರ್ವಿಸ್ ಚಾರ್ಜ್ ಅಂತ ನಾವು ತೊಗೊಳೋದಿಲ್ಲ. ಸೆಕೆಂಡ್ ಥಿಂಗು, ನಮ್ಮಲ್ಲಿ ನಿಮಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಅನ್ನೋದನ್ನು ನಿಮಗೆ ಮುಕ್ತವಾಗಿ ತಿಳಿಸ್ಕೊಡ್ತೀವಿ. ಅದನ್ನು ಟ್ರಾನ್ಸ್ಪರೆಂಟಾಗಿ ನಿಮಗೆ ಫಸ್ಟಿಂದ ಕೊನೆ ತನಕ ತೊಗೊಂಡೋಗ್ತೀವಿ. ಯಾವುದೇ ಲೋನ್ಸ್ ನಿಮ್ಗೆ ಆದಂಥ ಸಂದರ್ಭದಲ್ಲಿ ಅದನ್ನು ಲೋನ್ ಆಯಿತು ಅಂತಂದರೆ ನಾವು ನಿಮ್ಮಿಂದ ಡಿಸ್ಕನೆಕ್ಟ್ ಆಗಲ್ಲ. ಸೊ ನೀವು ಯಾವ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ನಿಮ್ಗೆ ಅವಶ್ಯಕತೆ ಇರುತ್ತೋ, ನೀವು ನಮ್ಮನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ, ಎಕ್ಸಾಂಪಲ್ ಕೆಲವರಿಗೆ ಲೋನ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ, ಒಂದು 6 months ಆಗಿರುತ್ತೆ, NOC ಬೇಕಾಗಿರುತ್ತೆ, ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ. ಅವ್ರನ್ನ ಈಗ ಎಕ್ಸಾಂಪಲ್ ಕಾರ್ ಲೋನ್ ತೊಗೊಂಡ್ಬಿಟ್ಟಿರ್ತಾರೆ, 1 year ಆಗೋಗಿರುತ್ತೆ. ಸೊ ಅವ್ರಿಗೆ ಮತ್ತೆ ಅವ್ರಿಗೆ ಎಷ್ಟು ಕಟ್ಟಿದ್ದೀವಿ, ಏನಾಗಿದೆ, ಲೋನ್ ಸ್ಟೇಟ್ಮೆಂಟ್ ಅವ್ರದ್ದು ಗೊತ್ತಿರಲ್ಲ ಅವರು. ಸೊ ನಮ್ಮಂತ್ರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಎಂಡ್ ಟು ಎಂಡ್ ಸರ್ವಿಸ್ ಕೊಡೋದ್ರ ಮುಖಾಂತರ. ಸೊ ಫಸ್ಟ್ ಲೋನ್ ತೊಗೊಂಡ್ರೆ ಮುಗೀತು ಇಲ್ಲ, ಸೊ ಅವ್ರಿಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ. ಸೊ ನಾನು ಅದನ್ನೇ ಪದೇ ಕಸ್ಟಮರ್ಸಿಗೆ ನಾನು ಹೇಳೋದು, ಎಂಡ್ ಟು ಎಂಡ್ ಸರ್ವಿಸ್ ಅಂತಂದರೆ ಇಟ್ಸ್ ನಾಟ್ ಎ ಚಾರ್ಜಬಲ್ ಸರ್ವಿಸ್ ಅಲ್ಲ, ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ಫ್ರಮ್ ದ ಡೇ 1 to till ನಿಮ್ಮ ಎಂಡಿಂಗ್ ತನಕ ಅವ್ರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೊಡ್ತೀವಿ. ಮತ್ತು ಪ್ರತಿಯೊಂದು ಹಂತದಲ್ಲೂ ಅವರಿಗೆ, ಅಂದರೆ ಕಾರ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಪರ್ಸ್ನಲ್ ಲೋನ್ ಆಗಿರ್ಬೋದು. ಯಾಕೆಂದರೆ ಒಬ್ಬ ವ್ಯಕ್ತಿ ಕಾರ್ ಲೋನ್ ತೊಗೊಂಡಂತ ಮುಗಿದೋಗಲ್ಲ ಅವ್ರದ್ದು, ನೆಕ್ಸ್ಟ್ ಅವರು ಹೋಮ್ ಲೋನ್ ನೋಡ್ತಿರ್ತಾರೆ. ಸೊ ಅವ್ರಿಗೂ ಕೂಡ ನಾವು ಆಲ್ರೆಡಿ ಕಾರ್ ಲೋನ್ ಎಕ್ಸಿಸ್ಟಿಂಗ್ ಲೋನ್ ಇರುತ್ತೆ. ಸೊ ಅವ್ರಿಗೆ ಯಾವ ಬ್ಯಾಂಕಲ್ಲಿ ಹೋಮ್ ಲೋನ್ ತೊಗೋಬೋದು, ಯಾವ ಬ್ಯಾಂಕಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಸೊ ರೇಟ್ ಆಫ್ ಇಂಟ್ರೆಸ್ಟು, ಟೆನ್ಯೂರ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿನೂ ಕೂಡ ಅವ್ರ ಪ್ರೊಫೈಲಿಗೆ ತಕ್ಕಂತೆ, ಅವ್ರ ಸಿಬಿಲ್ ಸ್ಕೋರಿಗೆ ತಕ್ಕಂತೆ ನಾವು ಯಾವ ಬ್ಯಾಂಕಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಮುಖಾಂತರ ಸೊ ಅವ್ರಿಗೆ ನಾವು ಲೋನ್ಸ್ ಗೇಟು ಅವ್ರಿಗೆ ನಾವು ಸರ್ವಿಸ್ ಕೊಡ್ತಾರೆ. ಸರ್ ಇವಾಗ ಸ್ಮಾಲ್ ಅಮೌಂಟ್ ಲೋನ್ಗಳೆಲ್ಲ ಓಕೆ. ಸೊ ಲಾಸ್ಟ್ ಟೈಮ್ ಕೂಡ ನೀವು ಹೇಳಿದ್ರಿ ಸರ್, ನಾವು ದೊಡ್ಡ ಮೆಗಾ ಪ್ರಾಜೆಕ್ಟ್ಗಳಿಗೆ ಹ್ಯೂಜ್ ಅಮೌಂಟ್ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ವಾಟ್ ಇಸ್ ದಿಸ್ ಹ್ಯೂಜ್ ಅಮೌಂಟ್? ಎಷ್ಟು ಮಾಡ್ಬೋದು ನೀವು ನಿಮ್ಮ ಪ್ರಕಾರ? ಕರೆಕ್ಟು, ಇದು ಒಳ್ಳೆ ಕ್ವಶನ್. ಯಾಕೆಂತಂದರೆ ಕೆಲವು ಸರಿ ಆಶಾ ಕಾಣಿಸುತ್ತೆ, ಕೆಲವ್ರು ಕೇಳಿಸುತ್ತೆ ಏನಂತಂದರೆ ನಾವು 100 ಕೋಟಿ ಮಾಡ್ತೀವಿ, 200 ಕೋಟಿ ಮಾಡ್ತೀವಿ, ಹೆಂಗಿದು ಏನಿದು ಅಂತ ಕೇಳಿಸುತ್ತೆ. ಕರೆಕ್ಟ್. ಅದು ಇಲ್ಲಿ ಮೆಗಾ ಪ್ರಾಜೆಕ್ಟ್ಸ್ ಅಂದರೆ ಎಕ್ಸಾಂಪಲ್ ನಮ್ಮನ್ನು ಯಾರು ಅಪ್ರೋಚ್ ಮಾಡ್ಬೋದು ಅಂತಂದರೆ, ಈಗ PSUs ಅಂತ ಹೇಳ್ತೀವಿ, ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಅಂತ ಇರುತ್ತೆ. ಸೊ ಆ ಬ್ಯಾಂಕ್ಸ್ ಮುಖಾಂತರ ನಾವು ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ 10% ರೆಡ್ಯೂಸಿಂಗಲ್ಲಿ, ಸೊ ವಿತ್ ಕೊಲೆಟ್ರಲ್ ವಿತೌಟ್ ಕೊಲೆಟ್ರಲ್ಲೂ ಇರುತ್ತೆ. ಅದು ಎಕ್ಸಾಂಪಲ್ ನಾನು ನಿಮಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದರೆ, ಕೆಲವ್ರದ್ದು 50 crores 100 crores ಮೆಗಾ ಪ್ರಾಜೆಕ್ಟ್ಸ್ಗಳು ನಡೀತಾ ಇರೋದು. ಎಕ್ಸಾಂಪಲ್ಲೇ ತೊಗೊಳ್ಳೋದಾದರೆ ನಿಮಗೆ ಅಪಾರ್ಟ್ಮೆಂಟ್ಸ್ಗಳು ಕಟ್ತಾ ಇರ್ಬೋದು, ಅಥವಾ ಇನ್ನಿತರ ಕೆಲವರು ಪ್ರಾಜೆಕ್ಟ್ಸ್ಗಳಿರುತ್ತೆ. ಆ ಪ್ರಾಜೆಕ್ಟ್ಸ್ಗಳಿಗೆ ನಾವೇನು ಮಾಡ್ತೀವಿ, ಅಂಥ ಕಸ್ಟಮರ್ಸ್ಗಳು ನಮ್ಮನ್ನ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವೇನು ಮಾಡ್ತೀವಿ, ಈ PSU ಬ್ಯಾಂಕ್ಸ್ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಯಾವುದಿರುತ್ತೋ ಆ ಬ್ಯಾಂಕ್ಸಲ್ಲಿ ನಾವೇನು ಮಾಡ್ತೀವಿ, ಅವ್ರ ಪ್ರಾಜೆಕ್ಟ್ನ ಅಲ್ಲಿ ಸಬ್ಮಿಟ್ ಮಾಡಿ
ಅಲ್ಲಿ ಅವ್ರಿಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮುಖಾಂತರ ಅವ್ರಿಗೆ ಲೋನ್ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ಏನಕ್ಕೆ ಅಂದರೆ ಎಷ್ಟೋ ಸಲ ಅವ್ರಿಗೆ ಈಗ ನೀವು HDFC ಬ್ಯಾಂಕ್ ಇರ್ಬೋದು ಅಥವಾ ಯಾವುದೋ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾವುದೋ ಬ್ಯಾಂಕಲ್ಲಿ ಅವ್ರು ಅಪ್ರೋಚ್ ಮಾಡಿದಾಗ ಅಷ್ಟು ದೊಡ್ಡ ಅಮೌಂಟ್ ಅವ್ರಿಗೆ ಆಗಿರಲ್ಲ. ಸೊ ನಾವು ಆ ಥರದ್ದು ಲೋನ್ಸ್ಗಳನ್ನ ನಾವು ಮಾಡಿಸ್ಕೊಡ್ತೀವಿ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಕೆಲವು ಸರಿ 50 CR ಇರ್ಬೋದು, 100 CR ಇರ್ಬೋದು, 200 CR ಇರ್ಬೋದು. ಸೊ ಇಷ್ಟು ಕೂಡ ನಾವು ಮಾಡಿಸ್ತೀವಿ ಅಂದಾಗ ಇದು ಕೆಲವು ಸರಿ ಹಾಶಾಗಿ ಕಾಣಿಸುತ್ತೆ. ಇಲ್ಲ, ಇದು ಆ್ಯಕ್ಚುಲಿ ನಾವು ಇದು ಟ್ರೂ. ಯಾವುದೇ ಕಸ್ಟಮರ್ಸ್ ಈ ಥರ ಮೆಗಾ ಪ್ರಾಜೆಕ್ಟ್ಸ್ಗಳು ಮಾಡ್ತಿದ್ದಾರೋ ಅಂಥ ಕಸ್ಟಮರ್ಸ್ಗಳನ್ನ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ಖಂಡಿತ ನಾವು ಅವರಿಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅವ್ರಿಗೆ ಈ ಫಂಡ್ನ ನಾವು ಮಾಡಿಸ್ಕೊಡ್ತೀವಿ ಅಂತ ನಾವು ಈ ಮಾಹಿತಿ ಮುಖಾಂತರ ಹೇಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಒಂದು ರಿಯಲ್ ಎಸ್ಟೇಟ್ ಮೆಗಾ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ದೊಡ್ಡದೊಂದು ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲ ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆಬ್ವಿಯಸ್ಲಿ 100 crore ಬೇಕಾಗುತ್ತೆ. ಸೊ ಅವರು ಕೂಡ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದಾ? 100% ಅವ್ರದ್ದು ಪ್ರಾಜೆಕ್ಟಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ಕೊಲೆಟ್ರಲ್ ಬೇಸಲ್ಲಿ ನಾವು ಮಾಡ್ತೀವಿ. ಅಂತಂದರೆ ನಾವು ಮಿನಿಮಮ್ ಕೊಲೆಟ್ರಲ್ ಅವ್ರದ್ದು ಲ್ಯಾಂಡನ್ನು ಕೊಲೆಟ್ರಲ್ ಆಗಿ ಲ್ಯಾಂಡನ್ನು ಕೊಲೆಟ್ರಲ್ ಆಗಿ ತೊಗೋತೀವಿ. ಅವ್ರದ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ದು ರನ್ನಿಂಗಲ್ಲಿ ಇರಬೇಕಾಗುತ್ತೆ ಬಿಸ್ನೆಸ್. ಸೊ ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ 1-to-1 ಡಿಸ್ಕಸ್ ಮಾಡಿ ಅದನ್ನು ನಾವು ಮಾಡ್ಕೊಡಕ್ಕೆ ರೆಡಿ ಇದೆ. ಯಾಕಂದ್ರೆ ಬೆಂಗಳೂರು ಇಸ್ ದ ರಿಯಲ್ ಎಸ್ಟೇಟ್ ಹಬ್. ಒಬ್ವಿಯಸ್ಲಿ ತುಂಬಾ ಜನ ನೋಡ್ತಾ ಇರ್ಬೋದು ಅಂಡ್ ಟ್ರೈ ಕೂಡ ಮಾಡ್ತಾ ಇರ್ಬೋದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ. ಕೆಲವೊಬ್ಬರಿಗೆ ಫಂಡಿಂಗ್ ಶಾರ್ಟೇಜ್ ಕೂಡ ಆಗಿರ್ಬೋದು. ಸೊ ಅಂಥವ್ರು ನೋಡಿದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಂಡಿಂಗ್ ಶಾರ್ಟೇಜ್ ಇರೋರಿಗೆ ನಾವು ಮಾಡ್ಬೋದು. ಈಗ ಎಕ್ಸಾಂಪಲ್ ನಾವು ಈಗ ಹೊಸದಾಗಿ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀವಿ, ಲ್ಯಾಂಡಿಗೆ ನಮಗೆ ಫಂಡ್ ಮಾಡಿ ಈಗ ನಾವು ಹೊಸದಾಗಿ ಅಂಥದಕ್ಕೆ ನಾವು ಮಾಡಲ್ಲ. ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮೆಗಾ ಪ್ರಾಜೆಕ್ಟ್ ಏನಂದರೆ ಈಗ 50 CR 100 CR ಈಗ ಈಗ ಹೊಸದಾಗಿ ನಾವು ಲ್ಯಾಂಡ್ ಪರ್ಚೇಸ್ ಮಾಡಿದಾವಿ, ಅಲ್ಲಿ ನಾವು ಅದನ್ನು ಡೆವಲಪ್ ಮಾಡಬೇಕು ಅಂತಂದರೆ ಮಾಡ್ಲಿಕ್ಕೆ ಬರಲ್ಲ. ಸೊ ಆಲ್ರೆಡಿ ಅವ್ರದ್ದು ಸಮ್ ಮಿನಿಮಮ್ ಅಮೌಂಟ್ ಇರುತ್ತೆ ಅವ್ರದ್ದು. ಸೊ ಪ್ಲಸ್ ಅವ್ರದ್ದು ಕೊಲೆಟ್ರಲ್ ಬೇಸಲ್ಲಿ ನಾವು ಅದನ್ನು ಮಾಡ್ಕೊಡ್ತೀವಿ, ಮಾಡೋಕೆ ರೆಡಿ ಇದೆ ಮಾಡಿದ್ದೀವಿ ಆಬ್ವಿಯಸ್ಲಿ. ಸೊ ಯಾರಾದರೂ ಬಿಗ್ ಪ್ಲೇಯರ್ಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಬಿಗ್ ಲೋನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸ್ ಜೊತೆಲಿ ಫೈನಾನ್ಷಿಯಲ್ ಸರ್ವಿಸಸ್ನ ಇಷ್ಟು ಸರಳವಾಗಿ ತಗೊಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.